ವಂದಿಸುವೆ ಶಾರದೆಗೆ ಶಕ್ರಾದ್ಯ, ವಂದಿಸುವೆ ಶಾರದೆಗೆ ಶಕ್ರಾದ್ಯ ಅಮರರಿಂಗಲಾಗಿ ನಾಂದಿಗಳು ವರ ಮುನಿ ವ್ಯಾಸ, ನಾಂದಿಗಳು ವರ ಮುನಿ ವ್ಯಾಸ ಪದರೊಂದ ಕೋನದೊಳಗೆ ಬೇಳುವೆನಿ ದೇವಿ ಮಹಾತ್ಮೆ ಎಂಬ ಕಥಾನಕವ. ಏತನ್ಮಧ್ಯೆ ಏಕಕಾಲದಲ್ಲಿಯೇ ನಮ್ಮ ಮೂವರ ಜನನ ಅತ್ತಿತ್ತ ಕತ್ತೆತ್ತಿ ನೋಡಿದಾಗ ಸುತ್ತಲೂ ಕತ್ತಲೆಯ ಮೊತ್ತವೇ ಆವರಿಸಿದ್ದಂತಹ ಕಾಲಕ್ಕೆ ನಮ್ಮ ಕರ್ಣೇಂದ್ರಿಯಗಳಿಗೆ ಕೇಳಿ ಬಂದದ್ದು ಓಂಕಾರವೆಂಬ ಪ್ರಣವ ಮಂತ್ರ ತಾಯಿ. ಆ ದಿವ್ಯವಾದ ಮಂತ್ರವನ್ನೇ ನಿರಂತರವಾಗಿ ಏಕೀಭಾವದಿಂದ ಪಠಿಸುತ್ತಾ ಬಂದಂತೆ ಓಂಕಾರವೇ ಆಕಾರವನ್ನು ತಳೆದು ನಾರೀ ರೂಪದಿಂದ ಸಾಕಾರಗೊಂಡಿತೋ ಎನ್ನುವ ಹಾಗೆ ನಮ್ಮ ಕಣ್ಣ ಮುಂಭಾಗದಲ್ಲಿ ಗೋಚರಿಸಿದವಳು ನೀನಮ್ಮ. ಅಮ್ಮ, ನಿನ್ನ ದಿವ್ಯ ಮಂಗಳ ರೂಪವನ್ನು ಕಂಡ ಮಾತ್ರಕ್ಕೆ ನಮ್ಮಲ್ಲಿ ಅಡಕವಾಗಿದ್ದಂತಹ ಭಯ ಎಲ್ಲವೂ ನಿವಾರಣೆಯಾಯಿತು ತಾಯಿ. ಭಯ ನಿವಾರಣಿ ನೀನು ಮಾತ್ರವಲ್ಲ, ಆದಿಮಾಯೆಯೂ ಹೌದು ಎನ್ನುವ ಸತ್ಯ ನಮಗೆ ಈ ಕಾಲಕ್ಕೆ ವೇದ್ಯವಾಗಿದೆ ಅಮ್ಮ. ಅಮ್ಮ, ಕಾರುಣ್ಯಮಯವಾದಂತಹ ನಿನ್ನ ದೃಷ್ಟಿ ನಮ್ಮ ಮೇಲೆ ಬಿದ್ದಾಕ್ಷಣವೇ ನಮ್ಮ ಸೃಷ್ಟಿಗೆ ಕಾರಣೀಕರ್ತಳಾದಂತಹ ಮಹಾಮಾತೆ ನೀನು ಎಂಬುದು ನಮಗೆ ಸ್ಪಷ್ಟವಾಗಿದೆ. ಸತ್ಸಂಕಲ್ಪವೊಂದನ್ನು ಸಾಕಾರಗೊಳಿಸುವುದಕ್ಕಾಗಿಯೇ ನೀನು ನಮ್ಮೆಲ್ಲರನ್ನು ಸೃಷ್ಟಿಸಿದ್ದಿ ಎನ್ನುವುದು ನಿಜವಾದರೂ ಆ ಸಂಕಲ್ಪವನ್ನು ಸಾಕಾರಗೊಳಿಸುವರೆ ನಮ್ಮದ್ದಾದಂತಹ ಬಾಧ್ಯತೆಗಳೇನು, ಕಾರ್ಯ ಸಾಧ್ಯತೆಗಳೇನು ಎನ್ನುವುದನ್ನು ವಿಸ್ತೃತವಾಗಿ ವಿಶದೀಕರಿಸಿ ನಮ್ಮನ್ನೆಲ್ಲ ಕರುಣದಿಂದ ಕಾಯಬೇಕು ಎನ್ನುವ ಹಾಗೆ ನಿನ್ನ ಪದತ್ವಯದಲ್ಲಿ ಮೊರೆ ಇಡುತ್ತಾ ಇದ್ದೇವೆ ತಾಯಿ.
ಎತ್ತಿ ನೋಡಿದರು ಅನವರದು ಅನಂತವಾದ ಜಲರಾಶಿಯ ಮಧ್ಯೆ ಕತ್ತಲೆಯನ್ನು ಹೊರತುಪಡಿಸಿ ಬೇರೇನನ್ನು ಕಾಣಲಾಗದೆ ಪರಿತಪಿಸುತ್ತಿದ್ದ ಸಂದರ್ಭದಲ್ಲಿ ನಭೋಮಂಡಲದಲ್ಲಿ ಕೇಳಿಬಂದ ಓಂಕಾರ ಧ್ವನಿಗೆ ನಮ್ಮನ್ನು ನಾವು ಪೂರಕವಾಗಿ ತೊಡಗಿಸಿಕೊಂಡಾಗ ಅವ್ಯಕ್ತಳಾಗಿದ್ದ ನೀವು ವ್ಯಕ್ತಳಾಗಿ ನಮಗೆ ಅಭಯವನ್ನಿತ್ತೆ. ನಿನ್ನನ್ನು ಕಂಡ ಕ್ಷಣವೇ ನಮ್ಮನ್ನು ಆವರಿಸಿದ ಭೀತಿಯ ಹೊರೆಯೆಲ್ಲವೂ ದೂರವಾಯಿತಮ್ಮ. ನಮ್ಮ ಹೃದಯದಲ್ಲಿ ಧೈರ್ಯವು ಪಡಿಮೂಡಿತಮ್ಮ. ಅದರ ಜೊತೆ ಹುಟ್ಟಿಕೊಂಡಿದ್ದ ಪ್ರಶ್ನೆಗಳು ಹಲವು. ಯಾತಕ್ಕಾಗಿ ನಮ್ಮ ಜನನ ಮುಂದೆ ನಮ್ಮಿಂದ ಆಗಬೇಕಾದಂತಹ ಕಾರ್ಯಗಳಾದರೂ ಏನು? ಭೀತಿ ನಿವಾರಕರಾದ ನೀವು ಪ್ರೀತಿಯಿಂದ ಅರುಹಿದೆ ಎಂದಾದರೆ ನಿನ್ನ ಕಾರ್ಯವನ್ನು ನಾವು ಮುಂದುವರಿಸುವುದಕ್ಕೆ ಸಿದ್ಧರಾಗಿದ್ದೆವು. ಕಂಗೆಟ್ಟಿರುವ ಓ ನನ್ನ ಮಕ್ಕಳೇ, ನಿಮ್ಮ ಸೃಷ್ಟಿಗೆ ಕಾರಣೀಕರ್ತಳು ನಾನೇ ಆಗಿದ್ದೇನೆ. ನನ್ನಿಂದ ಸೃಷ್ಟಿಸಲ್ಪಟ್ಟಂತಹ ತ್ರಿಮೂರ್ತಿಗಳಾದ ನಿಮಗೆ ಹೆಸರನ್ನಿಡುವವಳಿದ್ದೇನೆ ಮಕ್ಕಳೇ. ಶ್ವೇತವರ್ಣದಿಂದ ಕಂಗೊಳಿಸುತ್ತಿರುವ ನೀನೇ ಬ್ರಹ್ಮ, ಅಮ್ಮ. ನೀಲವರ್ಣದಿಂದ ಶೋಭಿಸುತ್ತಿರುವ ನೀನೇ ವಿಷ್ಣು, ಸ್ಫಟಿಕ ವರ್ಣದಿಂದ ಕಂಗೊಳಿಸುತ್ತಿರುವ ನೀನೇ ಮಹೇಶ್ವರ. ಇಷ್ಟೇ ಅಲ್ಲ ಮಕ್ಕಳೇ, ನಿಮ್ಮಿಂದ ಮುಂದೆ ಮಹತ್ತರವಾದ ಕಾರ್ಯವಾಗಬೇಕಿದೆ. ರಾಜಸ ಗುಣಭರಿತನಾದಂತಹ ಬ್ರಹ್ಮನು ಸತ್ಯಲೋಕದಲ್ಲಿದ್ದುಕೊಂಡು ಕಳೆದ ಕಲ್ಪದಲ್ಲಿ ಲಯವಾದ ಪ್ರಪಂಚವನ್ನು ಸೃಷ್ಟಿಸಬೇಕು. ಸಾತ್ವಿಕ ಗುಣಭರಿತನಾದಂತಹ ವಿಷ್ಣು ವೈಕುಂಠ ಲೋಕದಲ್ಲಿದ್ದುಕೊಂಡು ಪಾಲನಾ ಕಾರ್ಯವನ್ನು ಮಾಡಬೇಕು.
ನಿನ್ನಾಜ್ಞೆ ಶಿರೋಧಾರ್ಯ ತಾಯಿ. ಅಷ್ಟೇ ಅಲ್ಲ ಮಕ್ಕಳೇ, ಬ್ರಹ್ಮನಿಂದ ಸೃಷ್ಟಿಸಿ ವಿಷ್ಣುವಿನಿಂದ ಪಾಲಿಸಲ್ಪಟ್ಟಂತಹ ಜೀವರಾಶಿಯನ್ನು ಕೈಲಾಸದಲ್ಲಿ ಇದ್ದುಕೊಂಡು ಈಶ್ವರನು ಲಯದ ಕಾರ್ಯವನ್ನು ಮಾಡಬೇಕು. ನಿನ್ನ ಇಚ್ಛೆಯಂತಲೇ ಆಗಲಮ್ಮ. ಅಮ್ಮ, ನೀನಿದ್ದಂತಹ ಕಾರ್ಯಕ್ಷೇತ್ರದಲ್ಲಿ ನಾವು ಮುಂದುವರಿಯುತ್ತಿರುವಾಗ ಮುಂದೆ ನಮಗೆ ಕಷ್ಟ ಕಾರ್ಪಣ್ಯಗಳು ಎದುರಾದವು ಎಂದಾದರೆ ನಾವೇನು ಮಾಡಬೇಕು ತಾಯಿ? ಮಕ್ಕಳೇ, ಮಕ್ಕಳೇ, ಮುಂದೆ ನೀವು ಕಾರ್ಯವನ್ನೆಸಗುವಲ್ಲಿ ಏನಾದರೂ ತೊಂದರೆ ಉಂಟಾಯಿತು ಎಂದು ಆದರೆ ನಿಷ್ಠೆಯಿಂದ ನನ್ನನ್ನು ಭಜಿಸಿರಿ. ಪ್ರತ್ಯಕ್ಷಳಾಗಿಯೂ ಪರೋಕ್ಷಳಾಗಿಯೂ ಬಂದು ನಿಮಗೆ ಬಂದ ಕಷ್ಟವನ್ನು ಪರಿಹರಿಸುತ್ತೇನೆ. ನಾನಿನ್ನೂ ಅಂತರ್ಧಾನಳಾಗುತ್ತೇನೆ. ನಾನಿನ್ನೂ ಅಂತರ್ಧಾನಳಾಗುತ್ತೇನೆ. ನಾನಿನ್ನೂ ಅಂತರ್ಧಾನಳ. ಮದವನೆ ತಾಳೆ ಅಧಿಕ ತಾಯನು ತಲೆ ನಿಂತು ಭಯರುಳೋ ಹರಿಹರರಾಲಿಸಿ ಸೃಜಿಸುವ ಕಾರ್ಯವ ಸರಿಯಾಗಿ ಗಮನವಿಟ್ಟು ಕೇಳಬೇಕು. ತಾಯಿ, ಅಂತರ್ಧಾನವಾಗುವ ಮೊದಲು ನಮಗೆ ಕರೆಯುವುದಕ್ಕೆ ಹೆಸರು, ಮಾಡುವುದಕ್ಕೆ ಉದ್ಯೋಗ, ಇರುವುದಕ್ಕೆ ಲೋಕ, ನಮಗೆ ಬೇಕಂತಹ ಗುಣ ವಿಶೇಷಗಳನ್ನು ನೀಡಿ ಅಂತರ್ಧಾನಳಾಗಿದ್ದಾಳೆ. ಅವಳು ಹೋದದ್ದೇ ತಡ. ನೀವು ಭಯಭೀತರಾಗಿದ್ದ ಹಾಗೆ ಕಾಣಿಸ್ತಾ ಉಂಟು. ಅವಳು ಹೇಳಿದ ಮಾತನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ವಿಫಲರಾದ ನೀವು ಮುಖ ಮುಖ ನೋಡಿಕೊಳ್ತಾ ಇದ್ದೀರಿ. ನೀವ್ಯಾರು ಭಯಪಡುವ ಅವಶ್ಯಕತೆ ಇಲ್ಲ. ಇದೋ ನಿಮಗೆ ಮಾರ್ಗದರ್ಶನ ಮಾಡಲಿಕ್ಕೆ ನಾನಿದ್ದೇನೆ. ಮಾತೆ ಆಡಿದಂತಹ ಮಾತುಗಳನ್ನು ಅರ್ಥೈಸಿಕೊಳ್ಳುವುದಕ್ಕೆ ಅಸಾಧ್ಯವಾಗಿಯೋ ಅಥವಾ ಭಯಭೀತರಾಗಿಯೋ ನಾವು ಸುಮ್ಮನೆ ಉಳಿದದ್ದೇನೂ ಅಲ್ಲ. ಮಾತೆಯ ನಿಯೋಜನೆಯೇ ಹಾಗುಂಟು. ಬ್ರಹ್ಮ ಏನು ಸೃಷ್ಟಿ ಕಾರ್ಯಕ್ಕೆ ನಿನ್ನನ್ನು ನಿಯೋಜಿಸಿದವಳಿದ್ದಾಳೆ, ಪಾಲನಾ ಕಾರ್ಯಕ್ಕೆ ನನ್ನನ್ನು ನಿಯೋಜಿಸಿದ್ದಾಳೆ, ಲಯದ ಕಾರ್ಯಕ್ಕೆ ಆತನನ್ನು ನಿಯೋಜಿಸಿದ್ದಾಳೆ. ಬ್ರಹ್ಮ ಸೃಷ್ಟಿ ಮಾಡಲಿ ಮತ್ತೆ ನೋಡುವ ಅಂತ ನಾವು ಸುಮ್ಮನಿದ್ದಷ್ಟೇ. ಹಾಗೆ ಸೃಷ್ಟಿ ಮಾಡೋಣ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಸತ್ಯವನ್ನು ನಿಮಗೆ ಮನದಟ್ಟು ಮಾಡುವುದಕ್ಕಾಗಿ ನಾನು ನಿಮ್ಮನ್ನು ಮಾತು ಕೇಳಿದಂತೆ. ಬ್ರಹ್ಮ, ಒಂದು ನಿರ್ಧಾರಕ್ಕೆ ನಾವು ಮೊದಲೇ ಬರುವುದು ಒಳ್ಳೆಯದು ಅಂತ ನನ್ನ ತೀರ್ಮಾನ. ಏನದು? ಹೆಚ್ಚು ಮಾತಾಡುವುದು ಬೇಡ. ಸರಿ, ಮೊದಲೇ ಸೂಚನೆ ಸಿಕ್ಕಿ ಆಗಿದೆ ಅಮ್ಮನಿಂದ, ಯಾರ್ಯಾರು ಏನೇನು ಮಾಡಬೇಕು ಎನ್ನುವ ಹಾಗೆ. ಹಾಗಾಗಿ ಮಾತಿನಿಂದ ವೃಥಾ ಕಾಲಕ್ಷೇಪ ಮಾಡುವುದಕ್ಕಿಂತ ಬದಲಿಗೆ ನಮ್ಮ ಕಾರ್ಯಕ್ಷೇತ್ರದಲ್ಲಿ ನಾವು ಮುಂದುವರಿಯುವುದು ಒಳ್ಳೆಯದಲ್ವೇ? ಹಾಗೊಂದು ವೇಳೆ ನೀರಂದಂತೆ ಹೊಸ ಸತ್ಯವೊಂದನ್ನು ನೀವು ಹೇಳ್ತೀನಿ ಅಂತ ಹೇಳುವಾಗ ಅಮ್ಮನಿಂದ ಈ ಕಾಲಕ್ಕೆ ನಮಗೆ ಯಾವೆಲ್ಲ ಸತ್ಯಗಳು ಗ್ರಹಿಕೆಗೆ ಬರಬೇಕಿತ್ತು ಅದೆಲ್ಲವನ್ನೂ ನಾವು ಗ್ರಹಿಸಿ ಆಗಿದೆ. ಈಗ ಅಮ್ಮ ಅರ್ಹತೆ ಇರುವಂತಹ ನಾವಿರುವರು ತಿಳಿಯದೇ ಇರುವಂತಹ ಹೊಸ ಸತ್ಯ ಏನಾದ್ರೂ ನಿನ್ನಲ್ಲಿ ನಿಮಗೆ ಅದು ಗೊತ್ತಾಗ್ತಿದ್ರಿ ಅಥವಾ ನೀವು ಅದನ್ನು ಗ್ರಹಿಸ್ತಿದ್ರಿ? ಬಹುಶಃ ನಾನು ಬರುವಾಗ ಬೆನ್ನು ಬಾಗುತ್ತಿತ್ತು, ಕರ ಜೋಡಿಸ್ತಿತ್ತು, ತಲೆ ಬಾಗ್ತಾ ಇತ್ತು.
ನಿನ್ನನ್ನು ಕಾಣುವ ಹಾ ಕರ ಮುಗಿಯುವುದು ಹಾ ನಾವು ಹಾ ಯಾಕೋ ಅದು ಸಂಸ್ಕಾರ ಹೇಳಿ. ಹಾ ಹಿರಿಯರನ್ನು ಕಂಡಾಗ ಕಿರಿಯರು ಗೌರವಿಸುವುದು ಸಂಪ್ರದಾಯ. ಆ ಸಂಸ್ಕಾರ ನಮಗೂ ಉಂಟಲ್ವೇ? ಮಾತೆ ನಮ್ಮ ಎದುರಲ್ಲಿ ಪ್ರತ್ಯಕ್ಷವಾದಂತಹ ಕಾಲಕ್ಕೆ ನಾವು ಕರಗಳನ್ನು ಜೋಡಿಸಿದ್ದೇವೆ, ಬೆನ್ನನ್ನು ಬಾಗಿಸಿದ್ದೇವೆ. ಆದ್ರೆ ನಿನ್ನನ್ನು ಕಾಣುವಾಗ ಯಾಕೆ ಕರಗಳನ್ನು ಮುಗಿಬೇಕು ಅಂತ ನನಗೆ ಅರ್ಥ ಆಗಲಿಲ್ಲ. ತಾಯಿ ಇದ್ದಾಗ ಅವಳಿಗೆ ಗೌರವ ಸೂಚಿಸುವುದು ಸಹಜ. ಹಾ. ಆದ್ರೆ ತಾಯಿ ಹೋದ ಮೇಲೆ ಅವಳು ಹೇಳಿದಂತಹ ಕೆಲಸಗಳು ಸರಿಯಾದ ಮಾರ್ಗದಲ್ಲಿ ಆಗ್ತಾ ಇದೆ ಹಾ. ಇಲ್ಲವೇ ಹಾ. ಯಾರು ಯಾವ ತಪ್ಪುಗಳನ್ನು ಮಾಡಿದ್ದಾರೆ ಇದನ್ನು ತಿಳಿಸುವುದಕ್ಕೆ ಮತ್ತು ತಿದ್ದುವುದಕ್ಕೆ ಹಾ. ಒಬ್ಬ ಮಾರ್ಗದರ್ಶಕ ಅಂತ ಬೇಕು. ಓಹೋ ಅದಕ್ಕಾಗಿ ನಮ್ಮಲ್ಲಿ ಹಿರಿತನ ಹಾಗೂ ಯೋಗ್ಯತೆಯ ಅನುಸಾರವಾಗಿ ಹಾ ಆ ಕಾರ್ಯದಲ್ಲಿ ನಾನು ಮುಂದುವರಿಯಬೇಕು ಅಂತ ತೀರ್ಮಾನ ಮಾಡಿದವನಿದ್ದೇನೆ. ಹಾಗಾಗಿ ನೀವು ನಮಸ್ಕಾರವನ್ನು ಮಾಡಬೇಕು. ಅಮ್ಮ ನಿನ್ನನ್ನು ನೀನು ಹಿರಿಯವ ಅಂತ ಕಲ್ಪಿಸಿಕೊಂಡ್ರೆ ನನ್ನ ಆಕ್ಷೇಪ ಏನೂ ಇಲ್ಲ. ಹಾ. ಆದ್ರೆ ನಾನು ಹಿರಿಯವ ಇದ್ದೇನೆ, ಇದನ್ನು ನೀವು ಒಪ್ಪಿಕೊಳ್ಳತಕ್ಕದ್ದು ಎನ್ನುವ ಆಗ್ರಹ ಉಂಟವು, ಅದು ನನಗೆ ಅಷ್ಟೊಂದು ಸರಿ ಅಂತ ಕಾಣುವುದಿಲ್ಲ. ಅಲ್ಲ, ಅದು ಆಗ್ರಹ ಅಲ್ಲ. ಮತ್ತೆ ನೀವು ಒಪ್ಪಿದ್ರೆ ನನಗೆ ಮುಗೀತು. ವಾದ ಇಲ್ಲ ಅಂತ ಹೇಳುವುದಿಲ್ಲ. ಹೌದು. ಅಮ್ಮ ಹೆಚ್ಚಿನದಾದಂತಹ ಯೋಗ್ಯತೆಯನ್ನು ನಾವು ಯಾರಲ್ಲಿ ಮನಗಾಣುತ್ತೇವೆಯೋ ಅವರನ್ನು ಕಾಣುವಾಗ ಸ್ವಾಭಾವಿಕವಾಗಿಯೇ ನಮ್ಮ ಕರಗಳು ಜೋಡಲ್ಪಡುತ್ತವೆ, ಬೆನ್ನು ಬಾಗಲ್ಪಡುತ್ತವೆ. ನೀನೇ ಆಲೋಚಿಸು ಬ್ರಹ್ಮ. ತಾಯಿ ನಮ್ಮ ಮುಂಭಾಗದಲ್ಲಿ ಪ್ರತ್ಯಕ್ಷಗೊಂಡ ಕಾಲಕ್ಕೆ ನಾವು ಆಕೆಗೆ ಶಿರವಾಗಿ ಕರಗಳನ್ನ ಮುಗಿದಿದ್ದೇವೆ. ಮಕ್ಕಳೇ, ನಾನು ನಿಮಗಿಂತ ಹಿರಿಯವಳಿದ್ದೇನೆ, ನಮಗೆ ನೀವು ಕರವನ್ನು ಮುಗಿಯತಕ್ಕದ್ದು ಎನ್ನುವ ಹಾಗೆ ಆಗ್ರಹವನ್ನು ಮಾತೆ ಮಾಡಿದ್ದಿಲ್ಲ. ನಿನ್ನಲ್ಲಿ ಆ ಹಿರಿತನ ಉಂಟುಂತಾದ್ರೆ ಸ್ವಾಭಾವಿಕವಾಗಿ ನಾವು ಕರಗಳನ್ನ ಮುಗಿತಾ ಇದ್ದೇವೆ. ಮತ್ತೆ ಒಂದು ಹೇಳ ಬ್ರಹ್ಮ, ಈ ಗೌರವ ಮರ್ಯಾದೆ ಎನ್ನುವುದು ಅವರವರ ಯೋಗ್ಯತೆಯಿಂದ ಸಂಪಾದಿಸಿಕೊಳ್ಳುವಂಥದ್ದೇ ಹೊರತು ಆಗ್ರಹದಿಂದ ಬಲವಂತವಾಗಿ ದಕ್ಕಿಸಿಕೊಳ್ಳುವಂಥದ್ದಲ್ಲ. ಹಾಗೊಂದು ವೇಳೆ ದಕ್ಕಿಸಿಕೊಂಡರೂ ಆ ಮರ್ಯಾದೆಗೆ ಮರ್ಯಾದೆ ಇಲ್ಲ ಅಂತ ಆಗ್ತದೆ. ಅಲ್ಲ, ಈಗ ನಾನು ಸಕಾರಣ ಇಲ್ಲದೆ ಹೇಳುವುದಂತ ಭಾವಿಸಿದ್ದೆ. ಸಕಾರಣ ಉಂಟು. ಸಕಾರಣವನ್ನು ನೀನು ತಿಳಿಸಿದೆ ಎಂದಾದ್ರೆ ಆ ಕಾರಣಗಳು ನಮಗೆ ಒಪ್ಪಿತವಾಯಿತು ಅಂತಾದ್ರೆ ನಿನ್ನನ್ನು ದೊಡ್ಡವಂತ ಒಪ್ಪಿಕೊಳ್ಳಬಹುದು. ಕಾರಣವನ್ನು ಹೇಳದೆ ನೀನು ದೊಡ್ಡವಂತ ಹೇಳಿದ್ರೆ ಹೇಗೆ? ಈಗ ನನ್ನ ಹೆಸರೇನು? ಅಷ್ಟು ಬೇಗ ನಿಮಗೆ ಮರ್ತೋಯ್ತು. ಅದು ನನಗೆ ಮರೆಯವಲ್ಲ, ಹಾ, ನಿಮ್ಮ ಅರಿವಿಗೆ ಬರಲಿಲ್ಲಲ್ಲ ಎನ್ನುವ ಹಾಗೆ ನನಗೆ ಒಂದು ಬೇಸರ. ಬ್ರಹ್ಮ. ಬ್ರಹ್ಮ ಎಂದ್ರೆ ಅರ್ಥ ಏನು? ಬೃಹತ್ತಾದ. ಬೃಹತ್ತಾದ, ಹಾ. ದೊಡ್ಡದಾದ, ಅನಂತವಾದ್ದು, ಅವಿನಾಶಿಯೂ ಹೌದು. ಓಹೋ. ಹೆಸರೇ ಅಷ್ಟು ದೊಡ್ಡದಿದೆ. ಹಾ. ಇನ್ನು ನನ್ನ ಕಾರ್ಯ ಯಾವುದು? ಸೃಷ್ಟಿ ಮೊದಲಾಗಿ ಆಗಬೇಕಾದ್ದು ಅದು. ಹಾ. ಆಮೇಲೆ ನನಗೆ ತಾಯಿ ಕೊಟ್ಟಂತಹ ಗುಣ ಯಾವುದು? ರಾಜಸ ಗುಣ. ಅದು ಒಬ್ಬ ನಾಯಕನಿಗಿರಬೇಕಾದ ಗುಣಲಕ್ಷಣಗಳು. ನಿಜ. ಇನ್ನು ನಿನ್ನ ಬಣ್ಣ ನೋಡು, ಕಪ್ಪು ಕಪ್ಪು, ನನ್ನ ವರ್ಣ ನೋಡು ಕೆಂಪು ಕೆಂಪು, ವರ್ಣದಲ್ಲೂ ವ್ಯತ್ಯಾಸ ಇದೆ. ಹಾಗಾಗಿ ನಾನೇ ಶ್ರೇಷ್ಠ, ನಾನೇ ದೊಡ್ಡವ ಎಂಬುದನ್ನು ನೀವು ಒಪ್ಪಿಕೊಳ್ಳಬೇಕು, ಒಪ್ಪಿಕೊಳ್ಳತಕ್ಕದ್ದು. ನಗು ಬರ್ತವೆ ಬ್ರಹ್ಮ ನಿನ್ನ. ಪದುಮಾಕ್ಷ ನಗುತ್ತಿಂದ ನಗು ಬರ್ತದೆ. ವಿಧಿಯೇನೇ ಸುಮ್ಮನೆ ಸುಮ್ಮನೆ
ಅದೇನು ಶ್ರುತಿ ಬದಲಾದದ್ದು? ವಿಧಿ ಅಂದ್ರೆ ಹಾ, ಒಂದರ್ಥದಲ್ಲಿ ಪ್ರಾರಬ್ಧ ಅನ್ನುವ ಅರ್ಥವೂ ಉಂಟು. ಎರಡಕ್ಕೂ ಅಧಿಪತಿ ನಾನೇ ಅಲ್ವಾ? ಹ, ಹಾ, ರಜೋಗುಣ ಭರಿತ ನೀನು. ಹ್ಮ್, ಆ ಗುಣವನ್ನು ಮಾತೇ ನಿನ್ನಲ್ಲಿ ನಿಕ್ಷೇಪಿಸಿದವಳು ಯಾಕೆ? ಯಾಕೆ? ಸೃಷ್ಟಿ ಕಾರ್ಯಕ್ಕೆ ಅದು ಪೂರಕ ಎನ್ನುವ ಕಾರಣಕ್ಕೆ. ಹಾ, ಹಾಗೆಂದು ನೀನು ಸೃಷ್ಟಿ ಮಾಡಿಲ್ವೋ ಅಂತ ಕೇಳಿದ್ರೆ ಸೃಷ್ಟಿ ಮಾಡಿ ಆಗಿದೆ. ನೀನು ಏನನ್ನು? ಜೀವರಾಶಿಗಳನ್ನು ಸೃಷ್ಟಿ ಮಾಡಿದ್ದಲ್ಲ, ಮತ್ತೆ? ವಾದವನ್ನು ಸೃಷ್ಟಿ ಮಾಡಿದ್ದಿ, ಹ. ಭೇದವನ್ನು ಸೃಷ್ಟಿ ಮಾಡಿದ್ದಿ. ಹಾ, ನಾನು ದೊಡ್ಡವಂತ ಒಪ್ಪಿಕೊಂಡ್ರೆ ನನ್ನ ಹತ್ರ ವಾದವೂ ಇಲ್ಲ, ಭೇದವೂ ಇಲ್ಲ. ಅಷ್ಟು ಸುಲಭದಲ್ಲಿ ಒಪ್ಪಿಕೊಳ್ಳುವುದಕ್ಕೆ ಆಗುವುದಿಲ್ಲ ಬ್ರಹ್ಮ. ಯಾಕೆ? ಒಂದು ಇನ್ನೊಂದಕ್ಕಿಂತ ದೊಡ್ಡದು ಅಂತ ಒಪ್ಪಿಕೊಳ್ಳಬೇಕಾದ್ರೆ ಹಾ, ಅದನ್ನು ಒಂದು ಮಾನದಂಡದ ಪರಿಮಿತಿಗೆ ಒಳಪಡಿಸಬೇಕಾಗ್ತದೆ. ಅದು ಹೇಗೆ? ಬೇರೆ ಬೇರೆ ಮಾನದಂಡಗಳನ್ನು ಆಧರಿಸಿ ಹ್ಮ್. ಒಂದು ಇನ್ನೊಂದಕ್ಕಿಂತ ದೊಡ್ಡದು ಅಥವಾ ಶ್ರೇಷ್ಠ ಎನ್ನುವ ತೀರ್ಮಾನಕ್ಕೆ ಬರಬಹುದಾಗ್ತದೆ. ಹಾ, ಹುಟ್ಟಿನಿಂದಲೋ ಯೋಗ್ಯತೆಯಿಂದಲೋ ಅಥವಾ ದೇಹಾಕೃತಿಯಿಂದಲೋ ಒಂದು ಇನ್ನೊಂದಕ್ಕಿಂತ ದೊಡ್ಡದು ಎನ್ನುವ ತೀರ್ಮಾನವನ್ನು ತೆಗೆದುಕೊಳ್ಳಬಹುದಾಗ್ತದೆ. ಹಾ, ಹುಟ್ಟಿನಿಂದ ನೀನು ದೊಡ್ಡವನು ಅಂತ ನೋಡಿದ್ರೆ ಏಕಕಾಲದಲ್ಲಿಯೇ ನಾವು ಮೂವರು ಸೃಷ್ಟಿಸಲ್ಪಟ್ಟವರು. ಹಾ, ಆದ್ದರಿಂದ ಹುಟ್ಟಿನಿಂದ ನೀನು ದೊಡ್ಡವನಲ್ಲ, ದೇಹಾಕೃತಿಯಿಂದ ದೊಡ್ಡವನು. ಹ್ಮ್, ಬಣ್ಣದಲ್ಲಿ ಸ್ವಲ್ಪ ಕೆಂಪು ಅನ್ನೋದು ಬಿಟ್ರೆ ಹ್ಮ್, ಸಾಮಾನ್ಯ ನಾವು ಮೂವರು ಒಂದೇ ತೆರನಾಗಿದ್ದೇವೆ. ಹಾ, ಇವ ಸ್ವಲ್ಪ ನನಗಿಂತ ಗಿಡ್ಡ ಇದ್ದಾನೆ ಅಷ್ಟೇ. ಹಾಗಿದ್ರೆ ದೇಹಾಕೃತಿಯಿಂದ ದೊಡ್ಡವನಲ್ಲ. ಬ್ರಹ್ಮ ಎನ್ನುವ ಶಬ್ದದ ಅರ್ಥವನ್ನೇ ಆಧರಿಸಿ ನಾನು ಹಿರಿಯನಿದ್ದೇನೆ ಎನ್ನುವ ಹಾಗೆ ಸ್ಥಾಪಿಸುವುದಕ್ಕೆ ಹೊರಟಿದ್ದೆ. ಹಾ, ಶಬ್ದಾರ್ಥವನ್ನೇ ಆಧರಿಸಿ ಹಿರಿಯವ ಅಂತ ನಿರ್ಧರಿಸುವುದು ಮೂರ್ಖತನ ಅಂತ ನನ್ನ ನಿರ್ಧಾರ. ಬೇಡ ಬೇಡ. ಯಾಕೆ? ದೊಡ್ಡವನಂತ ಒಬ್ಬನಿಗೆ ಹೆಸರಿದ್ರೆ ಅವನೇ ದೊಡ್ಡವನಂತ ಆಗುದಿಲ್ವಲ್ಲ, ಚಿಕ್ಕನಂತ ಒಬ್ಬನಿಗೆ ಹೆಸರಿದ್ರೆ ಅವನೇ ಚಿಕ್ಕವಂತ ಆಗುವುದಿಲ್ವಲ್ಲ. ಹಾ, ಹಾಗೊಂದು ವೇಳೆ ಹೆಸರಿನ ಶಬ್ದಾರ್ಥವನ್ನೇ ಆಧರಿಸಿ ನಾನು ದೊಡ್ಡವ ಅಂತ ತೀರ್ಮಾನಿಸುವುದಿದ್ದರೂ ವಿಷ್ಣು ಎನ್ನುವ ಶಬ್ದದ ಅರ್ಥ ಏನು ಸಾಮಾನ್ಯ ಅಲ್ಲವಲ್ಲ. ಸರ್ವ ಕಡೆಯಲ್ಲಿಯೂ ವ್ಯಾಪ್ತನಾಗಿರುವವನು, ಸರ್ವ ಕಡೆಯಲ್ಲೂ ಅಸ್ತಿತ್ವವನ್ನು ಹೊಂದಿರುವವನು ಎನ್ನುವ ಕಾರಣಕ್ಕೆ ವಿಷ್ಣು ಎನ್ನುವ ನಾಮಧೇಯ ಹಾ, ಅದು ನೀನು ಹೇಳಿಕೊಳ್ಳು. ಅಲ್ವೇ? ಹಾ. ಹೇಳಿಕೊಳ್ಳುವುದಲ್ಲ, ಮುಂದೆ ನಿನಗೆ ಅದು ಗೊತ್ತಾಗುವುದಕ್ಕೂ ಉಂಟು. ಸರಿ ಸರಿ, ನೋಡು. ಈಗ ನಿನ್ನನ್ನು ನೀನು ದೊಡ್ಡವಂತ ಸ್ಥಾಪಿಸಿಕೊಳ್ಬೇಕು ಅಂತಾದ್ರೆ ನನ್ನ ವ್ಯಾಪ್ತಿಯ ಒಳಗಿದ್ದುಕೊಂಡೇ, ನನ್ನ ಪರಿಮಿತಿಯ ಒಳಗಿದ್ದುಕೊಂಡೇ ನೀನು ಸ್ಥಾಪಿಸಬೇಕೇ ಹೊರತು ನನ್ನ ವ್ಯಾಪ್ತಿಯನ್ನು ಮೀರಿ ನೀನು ದೊಡ್ಡವಂತ ಸ್ಥಾಪಿಸುವುದಕ್ಕೆ ಆಗುವುದಿಲ್ಲ. ರಜೋಗುಣ ಭರಿತ ನೀನು. ರಜೋಗುಣ ಎನ್ನುವುದು ಅಭಿವೃದ್ಧಿಗೆ ಆಧಾರವಾಗಿರುವಂಥದ್ದು, ತಮೋಗುಣ ಎನ್ನುವಂಥದ್ದು ನಿಯಂತ್ರಣಕ್ಕೆ ಆಧಾರವಾಗಿರುವಂಥದ್ದು, ಸತ್ವಗುಣ ಎನ್ನುವುದು ಅಸ್ತಿತ್ವಕ್ಕೆ ಆಧಾರವಾಗಿರುವಂಥದ್ದು. ಅಸ್ತಿತ್ವವೇ ಇಲ್ಲ ಅಂತ ಆದ್ರೆ ಅಭಿವೃದ್ಧಿ ಪಡಿಸುವುದು ಏನನ್ನು, ನಿಯಂತ್ರಿಸುವುದು ಏನನ್ನು? ಹಾಗಾಗಿ ಹೇಳ್ತಾ ಇದ್ದೇನೆ ಬ್ರಹ್ಮ, ಅಮ್ಮ ನಮ್ಮಲ್ಲಿ ಮೊದಲು ಹೇಳಿದ್ದೇನು, ಕಳೆದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಮೋದದಿಂದ ಸೃಷ್ಟಿಸುವುದು. ಮೋದದಿಂದ ಅಂತ ಹೇಳಿದ್ದೇ ಹೊರತು ಮದದಿಂದ ಸೃಷ್ಟಿಸುವುದು, ಭೇದದಿಂದ ಸೃಷ್ಟಿಸುವುದು ಅಂತ ಹೇಳಿರುವಲ್ಲ. ಅಮ್ಮ ನಮ್ಮ ಮೂವರಲ್ಲಿ ಯಾವ ತಾರತಮ್ಯವನ್ನು ಕಲ್ಪಿಸಿಲ್ಲ ಅಂದ ಮೇಲೆ ಆ ತಾರತಮ್ಯವನ್ನು ಕಲ್ಪಿಸುವಂತಹ ಯೋಗ್ಯತೆಯಾಗಲಿ ಅರ್ಹತೆಯಾಗಲಿ ನಮಗೂ ಇಲ್ಲೋ ಬ್ರಹ್ಮ. ಆದ್ದರಿಂದ ನಾವೆಲ್ಲರೂ ಅಮ್ಮನ ನೇಮಕ್ಕೆ ಬದ್ಧರಾದವರು. ಸ್ವತಂತ್ರವಾದ ಅಭಿವ್ಯಕ್ತಿ ಎನ್ನುವುದು ನನಗಿಲ್ಲ, ನಮಗೆ ಯಾರಿಗೂ ಇಲ್ಲ. ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೇನೆ, ಸುಮ್ಮನೆ ವಾದವನ್ನು ಮಾಡಬೇಡ. ನೀನು ಸೃಷ್ಟಿಯನ್ನು ಮಾಡು, ನಾನು ಪಾಲಿಸ್ತೇನೆ, ಇವ ಲಯಗೊಳಿಸ್ತಾನೆ. ನಿನ್ನ ಮಾತು ಹಾಗಿರಲಿ. ಹಾ. ಅವ ಏನು ಹೇಳ್ತಾ ನೋಡು. ಮುಡನಂದ
ಗಮನಿಸಿದ್ದೀರಿ ಅಂತಾದರೆ ಏನು ಹೊಸದಿದೆ? ನಿಮ್ಮಿರುವರಿಗಿಂತಲೂ ಅಧಿಕನಾದವನು ನಾನು. ಓ ಹೌದು, ನಿಮ್ಮಿಬ್ಬರ ಕಾರ್ಯವನ್ನು ಅರೆ ಕ್ಷಣದಲ್ಲಿ ಇಲ್ಲವಾಗಿಸಬಹುದಾದ ಸಾಮರ್ಥ್ಯ ನನ್ನಲ್ಲಿದೆ. ಹೌದೇ? ಹೌದು, ಹ. ನನ್ನ ಈ ಹೆಚ್ಚಿನದಾದ ಕಿಚ್ಚಿನ ಕಣ್ಣಿನಿಂದ ಹ. ಈ ಸಕಲ ಲೋಕವನ್ನು ಸುಟ್ಟು ಭಸ್ಮ ಮಾಡಬಲ್ಲೆ. ಈಗ ಹೇಳಿ, ಯಾರು ಅಧಿಕವೆಂದು? ಅಲ್ಲ, ನೀನು ಲಯಗೊಳಿಸುವುದಕ್ಕೂ ಹ. ಇವ ಪಾಲಿಸುವುದಕ್ಕೂ ಮೊದಲು ನಾನು ಸೃಜಿಸಬೇಕಲ್ಲ. ಮೊದಲು ಸೃಜಿಸಿದನು. ಹರಿಹರರೇ, ಬ್ರಹ್ಮ, ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ಹ. ಅದಕ್ಕೊಂದು ಮೊದಲು ಅಂತ ಉಂಟು. ಸರಿ. ಆದಿ ಇಲ್ಲದೆ ಅಂತ್ಯ ಇರುವುದಕ್ಕೆ ಸಾಧ್ಯ ಇಲ್ಲ. ಇಲ್ಲ. ಹಾಗಾಗಿ ಹ. ಮೊದಲು ನಾನು ಸೃಜಿಸಿದರೆ ನೀನು ಹೊರೆಯುತ್ತಿ, ನಿಜ. ಇವ ಲಯಗೊಳಿಸುತ್ತಾನೆ. ಸರಿ. ಕಳೆದ ಕಲ್ಪದಲ್ಲಿ ಲಯವಂತಹ ಏನು ಜೀವರಾಶಿದವರು ಹ. ಮತ್ತೆ ಸೃಷ್ಟಿಸುವ ಕಾರ್ಯ ಅದು ನನ್ನಿಂದ ಪ್ರಾರಂಭವಾಗಬೇಕಲ್ವೇ? ಆದರೆ ಹ. ಒಂದೊಮ್ಮೆ ನಾನು ಸೃಜಿಸದೇ ಇದ್ರೆ ಹ. ನೀನು ಪಾಲಿಸುವುದಕ್ಕೂ ಇಲ್ಲ, ಇವ ಲಯಗೊಳಿಸುವುದಕ್ಕೂ ಇಲ್ಲ. ನೀವು ನಿಮ್ಮ ಕರ್ತವ್ಯವನ್ನು ನಿರ್ವಹಿಸುವುದಕ್ಕೆ ನನ್ನ ಅವಲಂಬಿಗಳಾಗಿ ಇರಬೇಕಾಗ್ತದೆ. ನೆನಪಿರಲಿ, ನಿಮಗೆ ನಿರುದ್ಯೋಗ ಕಾಡ್ತದೆ. ಹಾಗಾಗಿ ಸೃಷ್ಟಿಯ ಕಾರ್ಯವೇ ಘನವಾದದ್ದು. ಈಗ ಸೃಷ್ಟಿಯ ಕಾರ್ಯ ಘನವಾದದ್ದು ಅಂತ ನೀನು ಹೇಳ ಹಾ. ಅಲ್ಲವೇ ಅಲ್ಲ? ಸೃಷ್ಟಿಪ ಕಾರ್ಯವು ಅಷ್ಟೊಂದು ಘನವಲ್ಲ. ಪ್ರಾರಂಭಿಕ ಕ್ರಿಯೆ. ಹಾ. ನನ್ನ ಕಾರ್ಯ ಬೇರೆಯವರನ್ನು ಅವಲಂಬಿಸಿಕೊಂಡಿಲ್ಲ. ಆದರೆ ಹರಿ ಪಾಲಿಸಬೇಕು, ಹರ ಲಯಗೊಳಿಸಬೇಕು ಅಂತಾದ್ರೆ ನಾನು ಮೊದಲು ಸೃಷ್ಟಿಯನ್ನು ಮಾಡಬೇಕು. ಆ ಕಾರಣದಿಂದ ಬೇರೆಯವರ ಕೆಲಸ ನನ್ನನ್ನು ಅವಲಂಬಿಸಿಕೊಂಡುಂಟು. ಆ ಕಾರಣಕ್ಕಾಗಿ ಸೃಷ್ಟಿಯ ಕಾರ್ಯವೇ ಶ್ರೇಷ್ಠ, ನಾನೇ ದೊಡ್ಡವಂತ ನೀನು ಹೇಳುವುದಲ್ವ? ಸೃಷ್ಟಿಯ ಕಾರ್ಯ ಅಷ್ಟೊಂದು ಘನವೇ ಅಲ್ಲ ಬ್ರಹ್ಮ. ಯಾಕೆ? ಅಷ್ಟಕ್ಕೂ ನೀನು ಸೃಷ್ಟಿ ಮಾಡುವುದು ಏನನ್ನು? ಕಳೆದ ಕಲ್ಪದಲ್ಲಿ ಲಯವಾದಂತಹ ವಸ್ತುಗಳನ್ನು. ಹೌದು, ನೀನು ಪಾಲಿಸುವುದು ಅದನ್ನೇ, ಲಯಗೊಳಿಸುವುದು ಅದನ್ನು. ಆದರೂ ಈಗ ನೀನು ಸೃಷ್ಟಿ ಮಾಡುವುದು ಕಳೆದ ಕಲ್ಪದಲ್ಲಿ ಲಯವಾದದ್ದು ಅಂತ ಹೇಳುವಲ್ಲಿ ಲಯವೇ ನಿನ್ನ ಸೃಷ್ಟಿಗೆ ಮೂಲ ಅಂತ ಆಯ್ತಲ್ಲ.
ನೀನು ಸೃಷ್ಟಿ ಮಾಡುವುದು ಯಾಕೆ? ಯಾಕೆ? ಅದು ಪಾಲಿಸಲ್ಪಡಬೇಕು ಅನ್ನೋ ಉದ್ದೇಶಕ್ಕಲ್ಲವೇ? ಅದು ಸರಿ. ನೀನು ಸೃಷ್ಟಿ ಮಾಡಿದ ತಕ್ಷಣದಲ್ಲಿ ಅದು ಕೆಟ್ಟು ಹೋಯ್ತು ಅಂತಾದ್ರೆ ನಿನ್ನ ಸೃಷ್ಟಿಗೆ ಏನು ಬೆಲೆ ಉಂಟು? ಹಾಗಿದ್ರೆ ನಾನು ಪಾಲಿಸದೆ ಹೋದ್ರೆ ನಿನ್ನ ಸೃಷ್ಟಿ ಕೆಟ್ಟು ಹೋಗ್ತದೆ, ಅದು ನಂತರದ ಕೆಲಸ ಅಲ್ವೇ? ಹಾಗಿದ್ರೆ ಕೊಟ್ಟು ಬೇಕಾದುದನ್ನು ಕಾಲ ಕಾಲಕ್ಕೆ ಅದಕ್ಕೆ ಏನೆಲ್ಲ ಸಂಸ್ಕಾರ ಬೇಕು, ಅಗತ್ಯ ಉಂಟು, ಅದನ್ನೆಲ್ಲ ನಿರ್ಧರಿಸಿ ಪಡೆಯುವ ಕೆಲಸ ನನ್ನದ್ದು. ಮತ್ತೆ ಕೇವಲ ಒಂದು ಜೀವಿಯನ್ನು ಭೌತಿಕವಾಗಿ ಗ್ರಹಿಸಿದಾಗ ಕೇವಲ 3 ಸ್ಥಿತಿಗಳು ಇರುವುದು ಹೌದು. ಸೃಷ್ಟಿ, ಸ್ಥಿತಿ, ಲಯ, ಅಲ್ಲಿಗೆ ಮುಗಿಯಿತು. ಆದರೆ ಅದೇ ಜೀವಿಯನ್ನು ಪಾರಮಾರ್ಥಿಕವಾಗಿ ನಾವು ಗ್ರಹಿಸಿದಾಗ ಆ ಜೀವಿಗೆ ಕೇವಲ 3 ಸ್ಥಿತಿಗಳಿರುವುದಲ್ಲ ಬ್ರಹ್ಮ, ಮತ್ತೂ 2 ಸ್ಥಿತಿಗಳಿದ್ದಾವೆ. ತಿರೋಭಾವ ಅಥವಾ ತಿರೋಧಾನ ಮತ್ತು ಅನುಗ್ರಹ. ಇದೊಂದು ವರ್ತುಲ ಇದ್ದ ಹಾಗೆ ಸೃಷ್ಟಿ, ಸ್ಥಿತಿ, ಲಯ, ತಿರೋಧಾನ, ಅನುಗ್ರಹ, ಸೃಷ್ಟಿ, ಸ್ಥಿತಿ, ಲಯ ಅಂತಲೇ ಬರುವುದು. ವರ್ತುಲ ಅಂತ ನಾನು ಹೇಳಿದ ಮೇಲೆ ಅದಕ್ಕೆ ಒಂದು ಪ್ರಾರಂಭದ ಬಿಂದು ಅಂತ ಇಲ್ಲ. ಆ ಕಾರಣದಿಂದ ಹೇಳ್ತಾ ಇದ್ದೇನೆ, ಅಲ್ಪಕಾಲದ ಸೃಷ್ಟಿ, ಅಲ್ಪಕಾಲದಲ್ಲಿ ಮರಣ. ಅದರ ಸ್ಥಿತಿ ಎನ್ನುವುದು ಹಾಗಲ್ಲ, ಅದು ದೀರ್ಘಕಾಲದ್ದು. ವ್ಯಕ್ತಿಯೊಬ್ಬ ಹೇಗೆ ಹುಟ್ಟಿದ ಹೇಗೆ ಸತ್ತ ಎನ್ನುವುದು ಪ್ರಾಧಾನ್ಯತೆಯನ್ನು ಪಡೆಯುವುದಿಲ್ಲ. ಬದುಕಿರುವಷ್ಟು ಕಾಲ ಆತ ಯಾವ ರೀತಿಯಾಗಿ ಬದುಕಿದ, ಏನೆಲ್ಲ ಕರ್ಮಗಳನ್ನು ಎಸಗಿದ ಎನ್ನುವ ಆಧಾರದಲ್ಲಿ ಆತನಿಗೆ ಒಂದು ಗೌರವ ಅಂತ ಸಿಗಲ್ಪಡ್ತದೆ. ಅದು ವಿಧಿಲಿಖಿತ ಅಲ್ವೇ? ನನ್ನಿಂದ ಆಗುವಂಥದ್ದು. ವಿಧಿಲಿಖಿತ ಆದ್ರೂ ಕರ್ಮಾಧ್ಯಕ್ಷ ನಾನಲ್ವೇ? ಇರಬಹುದು. ಆತ ಮಾಡುವ ಕರ್ಮಗಳಿಗೆ ಹೊಣೆಗಾರ ನಾನು. ಆ ಕರ್ಮಾಧ್ಯಕ್ಷ ಎನ್ನುವ ನೆಲೆಯಲ್ಲಿ ನಾನು ಹೇಳ್ತಾ ಇದ್ದೇನೆ, ಸೃಷ್ಟಿಪ ಕಾರ್ಯವದಷ್ಟೊಂದು ಘನವಲ್ಲ. ಕೆಟ್ಟು ಹೋಗದ ತೆರದಿ ಕೊಟ್ಟು ಬೇಕಾದುದನ್ನು ಸಲಹುವ ಹದನವೇ ಶ್ರೇಷ್ಠವಾದದ್ದು, ಜ್ಯೇಷ್ಠವಾದದ್ದು. ಹರನಿಂದನಾಚನ ಸರಿ ನಿನ್ನ ವಚನವು ಪುರಿಯುವುದನ್ನು ಶ್ರೇಷ್ಠನು. ಹರಿಹರರೆಂಬಲ್ಲಿ ಭೇದವಿಲ್ಲವೋ, ಹರಿಹರರೆಂಬಲ್ಲಿ ಭೇದವಿಲ್ಲವೋ, ನಿನ್ನೊಂದಿಗೆ ನಾನು. ಹರನಿಂದನಾಚನ ಸರಿ ನಿನ್ನ ವಚನವು ಪುರಿಯುವುದನ್ನು ಶ್ರೇಷ್ಠನು. ಯಾವುದು ನಿನ್ನ ವಚನವು ಸರಿ. ಹಾ, ಸೃಷ್ಟಿ ಮತ್ತು ಲಯ ಅರಿಕ್ಷಣದ ಕಾರ್ಯ, ಆದರೆ ಸ್ಥಿತಿ ಹಾಗಲ್ಲ, ದೀರ್ಘಕಾಲವಾದದ್ದು. ಜನನ ಮತ್ತು ಮರಣದ ನಡುವಿನ ಜೀವನವೇ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಿರೂಪಿಸುತ್ತದೆ. ಹುಟ್ಟಿನಿಂದ ಯಾರು ದೊಡ್ಡವರಲ್ಲ ಅಲ್ವೇ? ನಾನು ನಿನ್ನ ಶ್ರೇಷ್ಠತೆಯನ್ನು ಒಪ್ಪಿಕೊಂಡಿದ್ದೇನೆ. ಮಾತ್ರವಲ್ಲ, ಲೋಕಮುಖಕ್ಕೆ ಹರಿಹರರಲ್ಲಿ ಭೇದವಿಲ್ಲ ಎಂದು ಸಾರುವುದಕ್ಕಾಗಿ ನಾನು ನಿನ್ನಲ್ಲಿ ಐಕ್ಯನಾಗಬೇಕೆಂದು ಎಣಿಸಿಕೊಂಡಿದ್ದೇನೆ. ಹೌದೇ? ನೀನು ಅನುವು ಮಾಡಿಕೊಟ್ಟರೆ ನಾನು ನಿನ್ನೊಂದಿಗೆ ಏರಕನಾಗುತ್ತೇನಂತೆ. ಸ್ವಲ್ಪ ತಡವಾಗಿ ಆದರೂ ನಿನಗೆ ಸತ್ಯ ದರ್ಶನವಾಯಿತಲ್ಲ. ನೀನೇ ನನ್ನಲ್ಲಿ ಎರಕನಾಗುತ್ತೇನೆ ಎನ್ನುವ ಹಾಗೆ ಹೇಳಿದ ಮೇಲೆ ನಾನು ಇಲ್ಲ ಎನ್ನಲಾರೆ. ಇದು ಅವಕಾಶವನ್ನು ಮಾಡಿಕೊಂಡಿದ್ದೆ. ನೀವಿರುವರು ಮೈತ್ರಿ ಆದ್ರೆ ಅಥವಾ ಸಾಂದರ್ಭಿಕ ಮೈತ್ರಿ ಆದ್ರೆ ಎರಕವಾಗಿರೋ ನಾನು ಹೆದರಬಹುದು ಅಂತೇಳಿ ಭಾವಿಸಿದ್ರ? ಈ ಬ್ರಹ್ಮ ಅದಕ್ಕೆಲ್ಲ ಹೆದರುವವನಲ್ಲ. ಒಂದೊಮ್ಮೆ ಸಾಮಾನ್ಯದಿಂದ ನಾನು ಹೇಳಿದ್ದನ್ನು ಒಪ್ಪಿಕೊಳ್ಳಲೇ ಹೋದ್ರೆ ಒಪ್ಪಿಸುವುದೇ ಸಿದ್ಧನಾಗು. ಬ್ರಹ್ಮ ದುರದ ಮೂಲಕವೇ ನನ್ನ ಹಿರಿತನವನ್ನು ಸ್ಥಾಪಿಸುತ್ತೇನೆ ಅಂತ ಹೊರಟಿದ್ದು. ಈಗ ನೀನು ಯುದ್ಧದಲ್ಲಿ ಗೆದ್ರೆ ಯಾವುದಲ್ಲಿ ನೀನು ದೊಡ್ಡವಂತ ಆಗ್ತಿ? ಯುದ್ಧದಲ್ಲಿ ದೈಹಿಕ ಬಲದಲ್ಲಿ ನೀನು ದೊಡ್ಡವಂತ ಆಗ್ತಿ. ಅಥವಾ ವಾದವನ್ನೇ ಮಾಡಿ ವಾದದಲ್ಲಿ ನೀನು ಗೆದ್ದರೂ ಕೂಡ ನೀನು ವಾದದಲ್ಲಿ ದೊಡ್ಡವಂತ ಆಗ್ತಿ. ಪ್ರಕಾಂಡ ಪಂಡಿತನೊಬ್ಬ ವಾದದ ಮುಖೇನವಾಗಿ ಕಪ್ಪನ್ನು ಬಿಳುಪೆಂದು, ಬಿಳುಪನ್ನು ಕಪ್ಪೆಂದು ಸಾಧಿಸಬಹುದು, ಸಾಧಿಸಿ ಸ್ಥಾಪಿಸಬಹುದು. ಹಾಗೆಂದು ಕಪ್ಪು ಬಿಳುಪಾಗುವುದಕ್ಕಿಲ್ಲ, ಬಿಳುಪು ಕಪ್ಪಾಗುವುದಕ್ಕಿಲ್ಲ. ಹಾಗಿದ್ರೆ
ವಾದದಿಂದ ಅಥವಾ ಯುದ್ಧದಿಂದ ಹಾ. ನಾವು ಎನ್ನುವ ಅಂತಸತ್ವ ಅರಿವಿಗೆ ಬರುವುದಕ್ಕಿಲ್ಲ. ಯಥಾರ್ಥ ಬೇರೆಯೇ ಉಳಿತದೆ. ಈಗ ಪಲಾಯನವಾದ ಅಲ್ಲ ಇದು. ಪಲಾಯನವಾದಲ್ಲ. ಹಾ, ಹಾಗಿದ್ರೆ ಅಂತಸತ್ವ ಗೊತ್ತಾಗಬೇಕು ಅಂತಾದ್ರೆ ಏನು ಮಾಡಬೇಕು? ಏನು ಮಾಡಬೇಕು? ಶೋಧನೆಯನ್ನು ಮಾಡಬೇಕು. ಅದು ಹೇಗೆ? ವಾದದಲ್ಲಿ ಫಲವಿಲ್ಲ, ಶೋಧನೆಯಿಂದಲೇ ಸಾಧಿಸುವ ನಿಜವ. ಏನನ್ನು ಶೋಧಿಸುವುದು? ಅಮ್ಮನೇ ಆದಿಯಲ್ಲಿ ಹೇಳಿದ್ದಾಳೆ, ಕಳೆದ ಕಲ್ಪದಲ್ಲಿ ಯಾವುದೆಲ್ಲ ಲಯಗೊಂಡಿದು ಅದು ಬೀಜ ರೂಪದಲ್ಲಿ ನಮ್ಮ ನಮ್ಮ ಉದರದಲ್ಲಿ ಅಡಕವಾಗಿದೆ ಎನ್ನುವ ಹಾಗೆ. ಹಾ. ನನ್ನ ಉದರವನ್ನು ನೀನು ಶೋಧಿಸುವುದು, ನಿನ್ನ ಉದರವನ್ನು ನಾನು ಶೋಧಿಸುವುದು, ಆ ಮೂಲಕ ಸತ್ಯವನ್ನ ಅರಿತುಕೊಳ್ಳುವುದು. ಹೇಗೆ? ಒಪ್ಪಿಗೆ ನಿನಗೆ? ಈಗ ಯಾರು ಯಾರ ಉದರವನ್ನು ಶೋಧಿಸುವುದು? ದೊಡ್ಡವ ಅಂತ ಜಿಜ್ಞಾಸೆ ಹುಟ್ಟಿಕೊಂಡದ್ದು ನಿನಗೆ. ನೀನೇ ನನ್ನ ಉದರವನ್ನು ಶೋಧಿಸು. ಜಿಜ್ಞಾಸೆ ಇರುವುದು ನಿನಗೆ. ನಾನು ದೊಡ್ಡವ ಎಂಬುದು ಸಾಬೀತಾಗಿದೆ. ಹೌದಾ? ಹಾಗಾದ್ರೆ ನೀನೇ ಮೊದಲು ಶೋಧಿಸು. ಸರಿ. ಇದು ಹಾಗೆ ಹೇಳಿದ್ದೇನೆ. ಇವನ ತಲೆಯಲ್ಲಿ ಭಾರಿ ಉಂಟು, ಅದನ್ನು ಇಳಿಸಬೇಕಾಗಿದೆ. ಹಾಗಾಗಿ ನವದ್ವಾರಗಳನ್ನು ಬಂಧಿಸಿ. ಓಹೋ, ನವದ್ವಾರವನ್ನು ಬಂಧಿಸಿದರೆ ನನಗೆ ಸ್ವಲ್ಪ ಕಷ್ಟವಾಗಬಹುದು. ಅಷ್ಟದ್ವಾರಗಳನ್ನು ಬಂಧಿಸಿ ಅದೋ ದ್ವಾರವನ್ನು ಮಾತ್ರ ಬಿಟ್ಟಿರುತ್ತೇನೆ. ಮರ್ಯಾದೆ ಇದ್ದು ಅದರಲ್ಲಿ ಬರಲಿಕ್ಕೆ ನೋಡೋಣ. ವಿಧಿಯ ಜಠರವ ಪರಿಕಿಸಲು ಬಳಿಕಲ್ಲಿ ಕಾಣಲು ಪರಿಕಿಸಲು ಬಳಿಕಲ್ಲಿ ಕಂಡನು ಸರಿದ ಕಲ್ಪತೆ ಪ್ರಳಯಗೊಂಡಿಗ ಧರಿಯಲಿಲ್ಲ. ಜಠರವನ್ನು ಪರೀಕ್ಷಿಸಬೇಕು ಎನ್ನುವ ಕಾರಣಕ್ಕೆ ಆತನ ಉದರವನ್ನು ಹೊಕ್ಕಿದ್ದೇನೆ. ಇಲ್ಲಿ ನೋಡಿದ್ರೆ ಆಶ್ಚರ್ಯವನ್ನ ಕಾಣುತ್ತಾ ಇದ್ದೇನೆ. ಅತಳದ ಆಶ್ಚರ್ಯವೋ, ವಿತಳದ ವಿಸ್ಮೃತಿಯೋ, ಪಾತಾಳದ ಪಾವಿತ್ರತೆಯೋ, ತಲಾಂತರದ ಯೋಗ್ಯತೆಯೋ ಎಲ್ಲವನ್ನೂ ಈತನ ಉದರದಲ್ಲಿ ಕಾಣುತ್ತಾ ಇದ್ದೇನೆ. ಹರನಂತಿರುವ ಮತ್ತೋರ್ವ ಹರನಿದ್ದಾನೆ, ವಿಧಿಯಂತಿರುವ ಮತ್ತೋರ್ವ ವಿಧಿ ಇದ್ದಾನೆ. ಆದರೆ ಎಲ್ಲಿ ಹುಡುಕಿದರೂ ಹರಿ ಕಾಣುವುದಕ್ಕೆ ಸಿಗುತ್ತಾ ಇಲ್ಲ. ಯಾಕೆ ಸಿಗುವುದಿಲ್ಲ? ಚೇತನಾದಾಯಕ ಹರಿ ಆತ ಈತನ ಉದರದಲ್ಲಿ ಇಲ್ಲದೆ ಇರುವುದರಿಂದ ಈತನ ಉದರದಲ್ಲಿ ಇರುವಂತಹ ವಸ್ತುಗಳೆಲ್ಲವೂ ಜಡವಾಗಿವೆ. ಆದರೆ ಒಂದು ಆಶ್ಚರ್ಯವನ್ನು ಮಾತ್ರ ನಾನು ಕಾಣುತ್ತಾ ಇದ್ದೇನೆ. ಎಲ್ಲವೂ ಬಂಗಾರದ ಬಣ್ಣದಿಂದಲೇ ಶೋಭಿಸುತ್ತಾ ಇದೆ. ಆದ್ದರಿಂದ ಈತ ಹಿರಣ್ಯ ಗರ್ಭನೇ ಸರಿ. ಏನೆಲ್ಲವನ್ನು ಕಂಡಿದ್ದೇನೋ ಹೊರಸಾರಿ ಆತನಿಗೆ ಹೇಳಬೇಕಲ್ವೇ? ಬಂದ ದಾರಿಯನ್ನು ಅನುಸರಿಸಿ ಮೇಲೆ ಹೋಗುತ್ತೇನೆ. ಏನಾಶ್ಚರ್ಯವಿದು! ವಿಧಿ ಊರ್ಧ್ವ ಭಾಗದಲ್ಲಿರುವಂತಹ ಎಲ್ಲಾ ದ್ವಾರಗಳನ್ನು ಮುಚ್ಚಿಟ್ಟಿದ್ದಾನೆ. ಕೆಲಸರಿದು ನೋಡುತ್ತೇನೆ. ಆಶ್ಚರ್ಯವೇ ಸರಿ. ನವದ್ವಾರಗಳಲ್ಲಿ ಅಷ್ಟದ್ವಾರಗಳನ್ನು ಬಂಧಿಸಿ ಕೇವಲ ಅಧೋದ್ವಾರವನ್ನು ಮಾತ್ರ ತೆರೆದಿಟ್ಟಿದ್ದಾನೆ ವಿಧಿ. ಅರ್ಥವಾಯಿತು ನನಗೆ. ಈ ಮೂಲಕವಾಗಿ ಆದರೂ ಹರಿಯನ್ನು ಸಣ್ಣವನಾಗಿಸಬೇಕು, ಆತನನ್ನು ಅಪಮಾನಗೊಳಿಸಬೇಕು ಎನ್ನುವುದೇ ಈತನ ನಿಲುಮೆಯಲ್ವೇ? ಮಾನ ಅಪಮಾನ ಸಮಾನ ಎಂದು ಬಗೆದಂತಹ ಹರಿಗೆ ಅಧೋದ್ವಾರವಾದರೇನು ಮತ್ತೊಂದಾದರೇನು? ಆತ ತೆರೆದಿಟ್ಟಂತಹ ದ್ವಾರದಲ್ಲಿಯೇ ಹೊರಸಾಡ್ತೇನೆ. ಶೋಧಿಸಿದನು ನಿನ್ನುದರವೋ ಒಳಗೈದಿನ ಗಂಡೇನು ಭರದಲ್ಲಿ ಮೆರೆವೋ ಹೋದ ಕಲ್ಪದಿ ಲಯವಾದ ಹೋದ ಕಲ್ಪದಿ ಲಯವಾದ ಸರ್ವ ಮೇದಿನಿಗಳು ಕಲ್ಲಿ ಮೆರೆಯುಗ ವಿನೋದ ಶೋಧಿಸಿದನು ನಿನ್ನುದರವ. ಏನುಂಟು ಏನಿಲ್ಲ, ಏನುಂಟು ಏನು ಇಲ್ಲ ಅಂತ ಹೇಳುವ ಹಾಗಿಲ್ಲ. ಕಳೆದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚ ಎಲ್ಲವೂ ಭರದಿಂದ
ಎನ್ನುವ ಹಾಗೆ ನಾನು ತೀರ್ಮಾನಿಸಿದೆ. ನಾಮಕರಣ ಮಾಡುವುದು ಯಾರು? ಯಾರು? ತಂದೆ ಮಗನಿಗೆ. ಹಾ. ನೀನು ನನಗೆ ತಂದೆ, ನೀನು ಕೊಡುವುದಿದ್ರೆ ನನಗೆ ಏನಾದರೂ ಪ್ರಶಸ್ತಿ ಪುರಸ್ಕಾರ ಇದ್ರೆ ಕೊಡು. ನೀನು ಕೇಳಿ ಪಡೆಯುವುದನ್ನು ಬಿಡುವುದು. ಏನು ಮಾಡುದು? ಆಗಲಿ, ಬಿರುದು ತೆಗೆದುಕೋ. ಏನು? ಹಿರಣ್ಯ ಗರ್ಭನಿ. ಹಾ, ಹಾ, ಸಂತೋಷವಾಯ್ತು. ಸರಿ. ಈ ಕಡೆ ಬಾ. ಹಾ, ಕೊಟ್ಟದನ್ನು ಇಟ್ಟುಕೊಳ್ಳುವ ಜಯಮಾನ ಈ ಬ್ರಹ್ಮಣದಲ್ಲ. ನೀನು ಹೊರಕ್ಕೆ ಬಂದಂತಹ ದ್ವಾರ ಯಾವುದು? ನೀನು ಬಿಟ್ಟ ದ್ವಾರ ಯಾವುದು? ನಾನು ಬಿಟ್ಟ ದ್ವಾರ ಯಾವುದೆಂದು ನಿನಗೆ ಗೊತ್ತಿಲ್ವಾ? ನೀನು ಹೊರಗೆ ಬಂದದ್ದು ಅದರಲ್ಲೇ ಅಲ್ವಾ? ಅದೋ ದ್ವಾರ. ಅದೋ ದ್ವಾರ. ಹಾ. ಹಾಗಾಗಿ ಇನ್ನು ಮುಂದೆ ನೀನು ಅಧೋಕ್ಷರ ಆಯ್ತಲ್ಲ. ಸ್ವೀಕರಿಸಿದ್ದೇನೆ. ನಾನು ದೊಡ್ಡವ ಎಂಬುದಾಗಿ ಸಾಬೀತಾದ ಹಾಗೆ ಆಯ್ತು. ಅದು ಹೇಗಾಗ್ತದೆ ಬ್ರಹ್ಮ? ಮತ್ತೆ ನಮ್ಮಲ್ಲಿ ಒಪ್ಪಂದ ಆದದ್ದೇ ಹಾಗಲ್ವ? ಏನು? ಒಬ್ಬರ ಉದರವನ್ನು ಇನ್ನೊಬ್ಬರು ಶೋಧಿಸಿ ಓಹೋ. ಸತ್ಯವನ್ನು ಅರುಹುವುದು. ಹಾ. ಈಗ ನಾನು ನಿನ್ನ ಉದರವನ್ನು ಶೋಧಿಸಿ ಆಯ್ತು, ಹಾ. ನೀನು ನನ್ನ ಉದರವನ್ನು ಶೋಧಿಸಿ ಹೋಗ್ಲೇಬೇಕು. ಹೋಗ್ಲೇಬೇಕು. ಹಾಗಿದ್ರೆ ಬಾಯ್ತಾರೆ. ಈಗ ನಾನು ಸಣ್ಣವಂತ ನೀನು ಅಂದುಕೊಳ್ಳುವುದಿದ್ರು ಹಾ. ನಾನು ಎಷ್ಟಕ್ಕೆ ಸಣ್ಣವಂತ ನಿನಗೆ ಗೊತ್ತಾಗಬೇಕು. ಅದು ಸರಿ. ಅದಕ್ಕಾಗಿ ಇದೋ ಬಾಯಿ ತೆರೆದಿದ್ದೇನೆ. ಹೇಳಿ. ಸರಿ, ನವದ್ವಾರಗಳಲ್ಲಿ ಅಷ್ಟದ್ವಾರಗಳನ್ನು ಬಂಧಿಸಿದ್ದ ವಿಧಿ. ನವದ್ವಾರಗಳನ್ನು ಬಂಧಿಸುವ ಮೂಲಕ ನಾನು ಜಿತೇಂದ್ರಿಯ ಇದ್ದೇನೆ ಎನ್ನುವ ಸತ್ಯ ಈತನಿಗೆ ವೇದ್ಯವಾಗಬೇಕು. ಅದಕ್ಕಾಗಿ ನವದ್ವಾರಗಳನ್ನು ಬಂಧಿಸಿ ಸುಮ್ಮನಿರುತ್ತೇನೆ. ಸುಧಾರ್ಥ ವೈಶ್ಯರು ಕೇಳಿ ಪರಮೇಷ್ಠಿಕರು ವಧೆಗೆ ಹರಿಜನೆ ಠರವನು ತಗೋದನಿ ಅರೆಗಿಸಿ ಕಂಡನು ಸರಿದ ಕಲ್ಪಗಳಲ್ಲಿ ಪ್ರಳಯಗೊಂದಿದ ಧರೆಯೆಲ್ಲವನು ಅಹಂನಿಂದಲೇ ಹರಿಯ ಉದರವನ್ನು ಪ್ರವೇಶ ಮಾಡಿದೆ. ಆದರೆ ಇಲ್ಲಿ ಬಂದು ನೋಡುವಾಗ ನನ್ನ ತಲೆಯಲ್ಲಿ ಏರಿದ್ದ ಪಿತ್ತ ಎಲ್ಲ ಇಳಿದು ಹೋಯಿತು. ಏನು ಕಾಣುತ್ತಿದ್ದೇನೆ? ಕಳೆದ ಕಲ್ಪದಲ್ಲಿ ಲೇವಂತಹ ಎಲ್ಲ ಜೀವರಾಶಿಗಳು ಈತನ ಉದರದಲ್ಲಿ ಚೈತನ್ಯಾವಸ್ಥೆಯಲ್ಲಿದೆ. ದ್ವಾದಶಾದಿತ್ಯರು, ಏಕಾದಶ ರುದ್ರರು. ಓಹೋ, ಈತ ಸರ್ವವ್ಯಾಪಿ, ಸರ್ವಸ್ಪರ್ಶಿ, ಸರ್ವಶಕ್ತ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಅದು ನನ್ನ ಹಾಗಿರುವುದು ಬ್ರಹ್ಮಂದಿರು. ಹರನಂತಿರುವವರು ಬಹಳಷ್ಟು ಮಂದಿ, ಆದರೆ ಹರಿ ಇಲ್ಲ. ಇದರ ಅರ್ಥವೇನು? ಕಲ್ಪಕ್ಕೂ ಹರ ಬದಲಾಗುತ್ತಾನೆ, ಬ್ರಹ್ಮ ಬದಲಾಗುತ್ತಾನೆ, ಆದರೆ ಹರಿ ಮಾತ್ರ ನಿರಂತರ. ಹಾಗಾಗಿ ಬರಿದೆ ಈತರಲ್ಲಿ ಪಂಥವನ್ನು ಕಟ್ಟಿ ನಾನು ಕೆಟ್ಟು ಹೋದೆ. ಆದ ಪ್ರಮಾದವನ್ನು ಹರಿಯ ಮುಂಭಾಗದಲ್ಲಿ ತೋಡಿಕೊಂಡು ಕ್ಷಮೆಯಾಚಿಸುತ್ತೇನಂತೆ. ಹಾಗಾಗಿ ಹೊರಡ್ತೇನೆ. ಓಹೋ, ಇಳಿದು ಬಂದ ದಾರಿಯನ್ನು ಅರಸುತ್ತಿರುವಾಗ ದಾರಿಯೇ ಕಾಣಿಸುತ್ತಿಲ್ಲ. ಕೆಳಗಡೆ ಇಳಿದಾಗ ಎಲ್ಲೂ ಇಲ್ಲ. ಎಡಕ್ಕೆ ಬಲಕ್ಕೆ, ಮುಂದಕ್ಕೆ ಹಿಂದಕ್ಕೆ, ಮೇಲಕ್ಕೆ ಕೆಳಕ್ಕೆ, ಹೀಗೆ ಹಲವಾರು ಸಂವತ್ಸರಗಳ ಕಾಲ ಹರಿಯ ಉದರದಲ್ಲಿ ನಾನು ತಿರುಗುತ್ತಾ ಇದ್ದೇನೆ. ಹೀಗೆ ಆದರೆ ನನ್ನ ಸೃಷ್ಟಿಯ ಕಾರ್ಯವನ್ನು ಮುಂದುವರಿಸುವುದೇ ಹೇಗೆ? ಈತ ಎಲ್ಲ ದ್ವಾರಗಳನ್ನು ಬಂಧಿಸಿಟ್ಟಿದ್ದಾನೆ. ಅಂದರೆ ಈತ ಜಿತೇಂದ್ರಿಯನೂ ಹೌದು. ಹಾಗಾಗಿ ಆದಿಮಾಯೆ ಹೇಳಿದ ಮಾತು, ಕಷ್ಟ ಕಾಲದಲ್ಲಿ ನನ್ನನ್ನು ವಧಿಸಿದಲ್ಲಿ ನಿಮ್ಮ ಇಷ್ಟಾರ್ಥವನ್ನು ಪೂರೈಸುತ್ತೇನೆ ಎಂಬುದಾಗಿ ಆದಿಮಾಯನ್ನೇ ಸ್ಮರಿಸುತ್ತೇನಂತೆ. ಜಯ 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 ಜಯ. ಸ್ಮರಿಸೆ ಭಕ್ತಿಗೆ ಆದಿಮಾಯೆಯಾಗ ಸ್ಮರಿಸೆ ಭಕ್ತಿಗೆ ಆದಿಮಾಯೆಯ ಹರಿಯನಾಭಿ ಕಮಲನಾಳದೆ ಮೆರವ ಪದ ಗೋಚರಿಸಿ ಪೊರಟ ಕ್ಷಣವೇ ಧೈರ್ಯದಲ್ಲಿಗೆ ಬರುತ್ತಿರಲು ಖರಿಯೋಗ ಮಾಯೆಯ ವಿರಸೆಗೆ ಬರುತ್ತಿರಲು ಖರಿಯೋಗ ಮಾಯೆಯ ಮೆರಸೆ ವಟಪತ್ರದಲಿತ ಮಲಗಿರಲು ಮಿತ್ರಿಯೊಳೊಂದು ಕಾಳ್ಬೆರಲಿರಿಸಿ ಬಾಯೊಳಗೆ ತಮೋಗುಣ ಭರಿತನಾದಂತಹ ಹರ ಮೊದಲೇ ನನ್ನನ್ನು ಸೇರಿಕೊಂಡಿದ್ದಾನೆ. ಈಗ ರಜೋಗುಣ ಭರಿತನಾದಂತಹ ವಿಧಿಯು ನನ್ನ ಉದರದೊಳಗೆ ಅಡಕವಾಗಿದ್ದಾನೆ.
ರಜೋಗುಣ ತಮೋಗುಣ ಸತ್ವಗುಣ ಎಲ್ಲವೂ ನನ್ನಗಲ್ಲಿಯ ಈ ಕಾಲಕ್ಕೆ ಅಡಕವಾಗಿರುವಂತಹ ಕಾರಣದಿಂದ ಒಂದು ರೀತಿಯಾದಂತಹ ಜಾಡ್ಯ ನನ್ನನ್ನು ಆವರಿಸುತ್ತಾ ಇದೆ. ಒಳಗಬೇಕು ಎನ್ನುವ ಹಾಗೆ ಮನಸ್ಸಾಗುತ್ತಾ ಇದೆಯಲ್ಲ, ಅದು ಜಲದಿಯ ಮೇಲೆ ವಟಪತ್ರವೊಂದು ತೇಲಿ ಬರುತ್ತಾ ಇದೆ. ನನ್ನ ದೇಹದ ಆಕೃತಿಯನ್ನು ಕುಗ್ಗಿಸಿ ಆ ವಟಪತ್ರದ ಮೇಲೆ ಕಾಲ ಹೆಬ್ಬರವನ್ನು ಬಾಯಲ್ಲಿಟ್ಟು ಚೀಪುತ್ತಾ ಬಾಲ ಮುಕುಂದನಾಗಿ ಪವಡಿಸ್ತೇನೆ ನೋಡು. ಸರಸಿಜದ ಮೇಲೆ ತಾನಿರದೆ ಪದ್ಮಾಸನವ ಭರದಿಂದ ಬಲಿದು ಕುಳ್ಳಿರುತ್ತ ನಾತಿಸಿ ನೋಡೆ ಮೆರೆವನ ಮೊಗದಿಂದ ಭರದೆ ಮೇಲಗೆ ನೋಡಲು ವರ ಪಂಚವದನದಿ ಪರಿಶೋಭಿಸುತ್ತಲವ ಹರಿಯ ಪದಯುಗಳವು ಸ್ಮರಿಸುತ್ತ ಭಕ್ತಿಗಳು ತಾಯಿಯನ್ನು ಧ್ಯಾನಿಸಿದ್ದೇ ತಡ ಬೆಳಕಿನ ಪಥವನ್ನು ಗೋಚರಿಸಿತು. ಆ ಬೆಳಕಿನ ಪಥವನ್ನು ಅನುಸರಿಸಿ ಮೇಲಕ್ಕೆ ಬಂದು ನೋಡಿದಾಗ ಹರಿಯ ನಾಭೀಗಮನದಲ್ಲಿ ಆಸೀನನಾಗಿದ್ದೇನೆ. ಅತ್ತ ಇತ್ತ ಹಿಂದೆ ಮುಂದೆ ಹೀಗೆ 4 ಮುಖಗಳು. ಮೇಲಕ್ಕೆ ನೋಡುವಾಗ ಮತ್ತೊಂದು ಮುಖ ಪಂಚವದನಾಗಿ ಪರಿಶೋಭಿಸ್ತಾ ಇದ್ದೇನೆ. ಆದರೆ ನಾನು ಒಳಗೆ ಕಂಡಂತಹ ವಿಷಯಗಳನ್ನು ಹರಿಗೆ ತಿಳಿಸೋಣವೆಂದರೆ ವಟಪತ್ರದ ಎಲೆಯ ಮೇಲೆ ಬಾಲ ಮುಕುಂದನಾಗಿ ಎಡಗಾಲ ಹೆಬ್ಬೆರನ್ನು ಬಾಯಲ್ಲಿ ಚೀಪುತ್ತಾ ಮಲಗಿದ್ದಾನೆ. ನಿದ್ರೆಯಲ್ಲಿರುವವರು ಎಚ್ಚರಿಸುವುದು ಮಹಾಪಾತಕದ ಕೆಲಸ. ಹಾಗಾಗಿ ಹರಿ ಎಚ್ಚರಾಗುವವರೆಗೆ ಆತನ ಧ್ಯಾನದಲ್ಲೇ ಇರುತ್ತೇನಂತೆ. ಜಯ 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 ಯೋಗನಿತ್ಯಯುಳು ಕರ್ಣದ ಕಿಲ್ಪಿಷವ ಕಿರುಬೆರಳಿನಲ್ಲಿ ಹೊರಗಡೆಗೆ ದಾನವರಿ ವರದಿಸುತ್ತಲೇ
ನಾವು ಏನಾಶ್ಚರ್ಯವಿದು ಅತ್ತ ಇತ್ತ ಸುತ್ತಮುತ್ತ ಎತ್ತ ನೋಡಿದರತ್ತ ಕೇವಲ ಜಲರಾಶಿಯೇ ಕಾಣುತ್ತಾ ಇದೆ. ಈ ತುಂಬಿದ ಜಲರಾಶಿಯ ಮಧ್ಯೆ ನಾನೋರ್ವನೇ ಹುಟ್ಟಿಕೊಂಡಿದ್ದೇನೆ. ಯಾರು ನಾನು? ಎಲ್ಲಿಂದ ಬಂದೆ? ಯಾಕಾಗಿ ಬಂದೆ? ಏನಾಗಬೇಕು ಮುಂದೆ? ಒಂದು ಅರ್ಥವಾಗುತ್ತಾ ಇಲ್ಲ. ಈ ಜಲಾದಿಯಲ್ಲಿ ನಾನೋರ್ವನೇ ಅಥವಾ ಇನ್ನಾರಾದರೂ ಇದ್ದಾರೆ ಎನ್ನುವ ಹಾಗೆ ತಿಳಿದುಕೊಳ್ಳಬೇಕಾಗಿದೆ. ಅದಕ್ಕಾಗಿ ಒಮ್ಮೆ ತಿರುಗಿ ನೋಡುತ್ತೇನೆ. ಕಂಗಳಿಗಿನ್ನು ಬೇರೇನು ಕಾಣಿಸದು. ಈ ರೀತಿಯಿಂದಲೇ ಜನ್ಮವ ಕೊಟ್ಟವರೆಂದು ತಿಳಿಯದಾರೆ. ಆಶ್ಚರ್ಯವಿದು. ತುಂಬಿದ ಜಲರಾಶಿಯ ಮಧ್ಯೆ ಒಮ್ಮಿಂದೊಮ್ಮೆಲೆ ನನ್ನ ಜನನವಾಯಿತು. ಯಾರು ನಾನು? ಹೇಗೆ ಹುಟ್ಟಿದೆ? ಯಾರಿಂದ ಹುಟ್ಟಿದೆ? ಯಾಕಾಗಿ ಹುಟ್ಟಿದೆ? ಒಂದು ಅರ್ಥವಾಗುತ್ತಾ ಇಲ್ಲ. ಹಾಗಿದ್ದರೆ ಯಾರಲ್ಲಾದರೂ ಕೇಳಿ ತಿಳಿಯೋಣವೇ? ಇಲ್ಲ. ಈ ಜಲರಾಶಿಯಲ್ಲಿ ನನ್ನೋರ್ವನನ್ನೇ ಉಳಿದು ಬೇರಾರು ಕಾಣುತ್ತಾ ಇಲ್ಲ. ಹಾಗಿದ್ದರೆ ಏನು ಮಾಡೋಣ? ಸರಿ ಸರಿ, ಈ ಜಲದಿಯಲ್ಲಿಯೇ ಮುಂದುವರಿಯುತ್ತೇನೆ. ಯಾರಾದರೂ ಗೋಚರಿಸುತ್ತಾರಾ ನೋಡೋಣ. ನೀನು ಯಾರಲ್ಲ? ನೀನು ಯಾರು? ನೀನು ಯಾರು? ನಾನು ಯಾರೆಂದು ನನಗೆ ಗೊತ್ತಿಲ್ಲ. ನಾನು ನಾನು ಯಾರು ಎಂಬುವಾಗ ನನಗೂ ತಿಳಿದಿಲ್ಲ. ನೀನು ಯಾರೆಂದು ನಿನಗೆ ಗೊತ್ತಿಲ್ಲ. ನಾನು ಯಾರೆಂದು ನನಗೂ ತಿಳಿದಿಲ್ಲ. ಹಾಗಾಗಿದ್ದರೆ ನಮ್ಮೀರುವರ ಸ್ಥಿತಿ ಒಂದೇ ಆಗಿದೆ. ಒಂದು ಕೆಲಸ ಮಾಡೋಣ. ಏನದು? ಇನ್ನು ಮುಂದೆ ನಾವೀರುವರು ಜೊತೆಯಲ್ಲಿರೋಣ. ಹಾಗೆಯೇ ಅದು ಹೇಗೆ? ಜೊತೆಯಲ್ಲಿರಬೇಕಾದರೆ ಏನಾದರೂ ಒಂದು ಸಂಬಂಧ ಬೇಕಲ್ಲ? ಸರಿ ಸರಿ, ಜೊತೆಯಲ್ಲಿರಬೇಕಾದರೆ ಏನು ಸಂಬಂಧ ಬೇಕು. ಆದರೆ ಇಲ್ಲಿ ನಮ್ಮಿರುವರನ್ನು ಬಿಟ್ಟು ಮತ್ತೆ ಯಾರು ಇಲ್ಲ. ಹಾಗಾಗಿ ನಾವೀರುವರೇ ಪರಸ್ಪರ ಸಂಬಂಧವನ್ನು ಬೆಳೆಸಬೇಕಾಗಿದೆ. ಓಹೋ, ನಿನ್ನನ್ನು ಕಾಣುವಾಗ ನನ್ನ ಮನದಲ್ಲೇ ಭಕ್ತಿ ಗೌರವ ಹೆಚ್ಚುತ್ತಾ ಇದೆ. ಹಾಗಾಗಿ ನಿನ್ನನ್ನು ಅಣ್ಣ ಎನ್ನಲೇ. ನಿನ್ನನ್ನು ಕಾಣುವಾಗ ನನಗೆ ಪ್ರೀತಿ ವಾತ್ಸಲ್ಯ ಹುಟ್ಟುತ್ತಾ ಇದೆ. ಹೌದೇ? ಹಾಗಾಗಿ ನಿನ್ನನ್ನು ತಮ್ಮ ಎನ್ನಲೇ. ಅಣ್ಣ ಅಣ್ಣ. ನಾವು ಸಂಬಂಧವನ್ನೇನೋ ಬೆಳೆಸಿಕೊಂಡಿದ್ದೇವೆ. ಆದರೆ ನಿನ್ನ ಹೆಸರೇನು? ನನ್ನ ಹೆಸರು? ನನ್ನ ಹೆಸರು ನನಗೆ ಗೊತ್ತಿಲ್ಲ. ನನ್ನ ಹೆಸರೇನು? ನಿನ್ನ ಹೆಸರು ಕೂಡ ಗೊತ್ತಿಲ್ಲ. ನಾನು ಯಾರು ಗೊತ್ತಿಲ್ಲ, ನೀನು ಯಾರು ಗೊತ್ತಿಲ್ಲ. ಹಾಗಾಗಿದ್ದರೆ ನಮ್ಮನ್ನು ಕರೆಯುವುದಕ್ಕೆ ಒಂದು ಹೆಸರು ಬೇಡವೇ ತಮ್ಮ? ಹೌದಣ್ಣ. ಈ ಲೋಕದಲ್ಲಿ ಸಂಚರಿಸುವಾಗ ಮೂರನೆಯವರು ನಮ್ಮನ್ನು ಗುರುತಿಸಬೇಕಿದ್ದರೆ ಒಂದು ಹೆಸರು ಬೇಕೇ ಬೇಕು. ಹೆಸರು ಎಂದಾದ ಮೇಲೆ ಅದು ನಮ್ಮ ಶರೀರಕ್ಕೆ ಅನುಗುಣವಾಗಿರಬೇಕು. ಸರಿ ಸರಿ, ಆಗ ನಿನ್ನ ಮೈಯನ್ನು ಒಮ್ಮೆ ಪರೀಕ್ಷಿಸಿ ನೋಡುತ್ತೇನೆ. ಹಾಗೆ ಆಗಲಿ. ಏನು? ಏನು ಮೃದುವಣ್ಣ ನಿನ್ನ ಶರೀರ? ಹೌದೇ? ನಿನ್ನ ಶರೀರದಿಂದ ಕೈ ತೆಗೆಯುವುದಕ್ಕೆ ಮನಸ್ಸು ಬರುತ್ತಾ ಇಲ್ಲ. ಮೃದುವಾದ ಶರೀರವನ್ನು ಹೊಂದಿರುವ ನಿನ್ನನ್ನು ಮಧು ಎನ್ನದೆ.
ಆಯ್ತು ತಮ್ಮ, ನನಗೇನು ಹೆಸರನ್ನಿರಿಸಿದ್ದೀಯಾ? ಈಗ ನಿನಗೊಂದು ಹೆಸರು ಬೇಕಲ್ಲ. ಮತ್ತೆ ನಿನ್ನನ್ನು ಕಾಣುವಾಗ ಒಮ್ಮೆ ಮುಟ್ಟಿ ನೋಡುತ್ತೇನೆ ನಿನ್ನನ್ನು. ಕಠಿಣ, ಬಲು ಕಠಿಣವಾದ ಶರೀರವನ್ನು ಹೊಂದಿದ ನಿನ್ನನ್ನು ಕೈಟವ ಎನ್ನಲೇ ಅಣ್ಣ ಮಧು ತಮ್ಮ ಕೈಟವ ಎನ್ನುತ್ತಾನೆ. ನಾವು ಹೆಸರನ್ನೇನೋ ಇರಿಸಿಕೊಂಡಿದ್ದೇವೆ, ಆದರೆ ಹೆಸರಿನಿಂದ ಹೊಟ್ಟೆ ತುಂಬುವುದಕ್ಕಾಗುವುದು? ನಿಜ ಇಲ್ಲ. ಕಂಠದಿಂದ ಕೆಳಗೆ, ಸೊಂಟದಿಂದ ಸ್ವಲ್ಪ ಮೇಲೆ, ಮಧ್ಯಪ್ರದೇಶದಲ್ಲಿ ಏನಾಗುತ್ತಿದೆ ಮಧ್ಯಪ್ರದೇಶದಲ್ಲಿ? ಚುರು 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 ಓಹೋ, ಏನೋ ಹಿಡಿಯಬೇಕು, ಬಾಯಿಗೆ ಹಾಕಬೇಕು, ಜಗಿಯಬೇಕು, ನುಂಗಬೇಕು ಅನ್ನಿಸುತ್ತಾ ಇದೆ. ಉದರಾಗಿರಿ ತಮ್ಮ, ಏನು ಮಾಡೋಣ ಏನು ಮಾಡೋಣ? ಜಲಯ ಸೊನೆದುದ ಶೌರ್ಯದಲ್ಲಿ ಜಲ ಎಂದಾದ ಮೇಲೆ ಜಲಚರ ಪ್ರಾಣಿಗಳು ಇರಲೇಬೇಕು. ಹಾಗಾಗಿ ಜಲವನ್ನು ಬಡಿಯೋಣ, ಜಲವನ್ನು ಕದಡೋಣ. ಆಗ ಜಲದಲ್ಲಿರುವಂತಹ ಪ್ರಾಣಿಗಳು ಮೇಲೆ ಬರುತ್ತವೆ. ಆಗ ಅದನ್ನು ಹಿಡಿದು ಇನ್ನು ಮುಗಿಸೋಣ. ಹಾಗೆ ಆಗಲೇ ಸರಿ ಸರಿ.
ಎಲ್ಲಿ ಅಣ್ಣ ಎಲ್ಲಿ ಎಲ್ಲಿ ಏ ತಮ್ಮ ಅಣ್ಣ ಇಲ್ಲೇ ಬಾರೋ. ಏನಾಯ್ತು? ಈಗ ನೀನು ಕಾಣಲಿಲ್ವಾ? ಇಲ್ಲ. ಈಗ ನೋಡ್ಬೇಕಲ್ಲ ನಿನಗೆ. ಹಾ. ನನ್ನ ಬೆರಳ ತುದಿಯನ್ನು ಹಾ. ಅನುಸರಿಸುತ್ತ ಹಾ. ಮುಂದೆ ಬಾ. ಬಿಡುಬಿಡೆ ತಳದೊಳ ಅಡಗದ ಮುನ್ನವೇ ಏ ಅಣ್ಣ ಏ ತಮ್ಮ ಕಂಡೆ 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 ಏನದು ಕಂಡೆ? ಕಮಲವನ್ನು ಕಂಡೆ. ಕಮಲದ ಕಂಡೆಯಾ? ಏ ಹಾ ಆಗಲ್ವೋ? ಮತ್ತೇನೋ? ದೂರದಲ್ಲಿ ಒಂದು ಮರಳಿದ ಕಮಲ. ಹಾ ಆ ಕಮಲದ ಮೇಲೆ ಒಂದು ಚಿಕ್ಕ ಪ್ರಾಣಿ ಆಹಾ ನಮ್ಮನ್ನು ನೋಡಿ ಹಾ ಗಡಗಡ ಹಾ ಗಡಗಡ ಹಾ ಗಡಗಡ ಗಡಗಡ ನಡುಗುತ್ತಾ ಇದೆ. ಹಾ ಅಣ್ಣ ಹಾ ಆ ಪ್ರಾಣಿ ಜಲದಲ್ಲಿ ಅಡಗುವ ಮುನ್ನ ಹಾ ಅದನ್ನು ಹಿಡಿದು ಹಾ ತಿಂದು ಮುಗಿಸೋಣ. ಹಾಗೆ ಆಗಲಿ ತಮ್ಮ, ಹಾಗೆ ಆಗಲಿ. ನಾಯಿ ಆಡ್ದ. ನಾನು ಆ ಪ್ರಾಣಿ ಅಂತ ಬಯಸಿದ್ದೇನೆ ಹೊರಟದ್ದು. ಎಲ್ಲಿ ಹೋಯ್ತು ತಮ್ಮ, ಎಲ್ಲಿ ಹೋಯ್ತು ಪ್ರಾಣಿ? ಅಣ್ಣ ಹಾ ಆ ಪ್ರಾಣಿ ತಪ್ಪಿಸಿಕೊಂಡು ಓಡುತ್ತಾ ಇದೆ. ಹಾ ಅದನ್ನು ಹಾಗೆ ಬಿಡಬಾರದು. ಬೆನ್ನಟ್ಟೋಣವ. ಹರಿಯಾಣ ಬೇಕಮನ ನಾಡನೆಗೆ ಕಾರ್ಯಗೊಳ್ಳುತ್ತಲೇ ವಿಧಾನ ಮನದಲ್ಲಿ ಅರಗರಿಸಿದನು ವೈದ್ಯರಿ ತಿನ್ನ ಬರುವರನ್ನ ಏನು ಮಾಡಲಿ? ಈವರು ದೀರ್ಘದೇಹಿಗಳು ದೈತ್ಯಾಕಾರವನ್ನು ತೊಳೆದು ನನ್ನನ್ನು ಬೆನ್ನಟ್ಟುತ್ತಾ ಇದ್ದಾರೆ ತಿನ್ನುವುದಕ್ಕೆ. ಒಂದೊಮ್ಮೆ ಅವರು ನನ್ನನ್ನು ತಿಂದು ಮುಗಿಸಿದರು ಎಂದಾದರೆ ತಾಯಿಯ ಮಾತು ಖುಷಿಯಾಗಲಾರದೆ. ಹಾಗಾಗಿ ಇವರಿಂದ ಬದುಕುವ ದಾರಿ ಹೇಗೆ? ನನಗೆ ಇಲ್ಲಿ ಹೇಳಿಕೊಳ್ಳುವುದಕ್ಕೆ ಯಾರಿದ್ದಾರೆ? ಹರಿಯಲ್ಲಿ ಹೇಳೋಣವೆಂದರೆ ಆತ ಗಾಢ ನಿದ್ದೆಯಲ್ಲಿದ್ದಾನೆ. ಹಾಗಾಗಿ ಆದಿಮಯನ್ನೇ ಸ್ಮರಿಸುತ್ತೇನಂತೆ. ಜಯ 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 ಜಯ. ಆದಿಮಯನ್ನು ಸ್ಮರಿಸಿದ್ದೇ ದಳ. ಆಕೆ ಒಂದು ಮಾತನ್ನು ಹೇಳಿದಳು. ಆ ರಕ್ಕಸರಿಂದ ಬದುಕಿ ಉಳಿಯುವುದಕ್ಕೆ ಹರಿಯ ನಾಭಿ ಕಮಲದಲ್ಲಿ ಅಡಗಿರು ಎಂಬುದಾಗಿ. ಹಾಗೂ ಚಕ್ರವೊಂದನ್ನು ಕೊಟ್ಟಿದ್ದಾಳೆ. ಈ ಚಕ್ರವನ್ನು ಹರಿಯ ಕೈಗಿತ್ತು ನೀನು ಮನೆಯಲ್ಲಿರು ಎಂಬ ಹಾಗೆ. ಹಾಗೆ ಮರೆಯಾಗುತ್ತೇನಂತೆ. ತೊಲಗಿನಿರಲ ಯೋಗಮಾಯೆಯೂ ನಳಿನ ಲಾಭದ ತೊರೆದು ನಿದ್ರೆಯ ಕುಳಿತಿರಲು ಕಿರುನಗೆಯ ಬೇರುತ್ತ ತನ್ನ ವದನದಲ್ಲಿ ಯೋಗ ನಿದ್ರೆಯಿಂದ ಹೊರ ಬಂದಿದ್ದೇನೆ. ಕಣ್ಬಿಟ್ಟು ನೋಡಿದ್ರೆ ಜಲವೆಲ್ಲ ಪ್ರಕ್ಷುಬ್ಧಗೊಂಡಿದೆ. ಏನದು ಸದ್ದು, ಏನದು
ನಮ್ಮನ್ನು ಕಂಡು ಗಡಗಡೆ ನಡುಗುತ್ತಾ ಇದ್ದರೆ ನೀನು ಹಾಗಲ್ಲ, ನೀರಿನ ಮೇಲೆ ಮದದಿಂದ ಕುಳಿತಿರುವೆ. ಮಾತ್ರವಲ್ಲ, ನಮ್ಮನ್ನು ಕಂಡು ಕಿರುನಗೆಯ ಬೀರುತ್ತಾ ಇರುವೆಯಲ್ಲ, ಯಾರಲ್ಲ ನೀನು? ಮೊದಲು ಕಂಡ ನನ್ನ ಸ್ವಭಾವವೇ ಹಾಗೆ, ಅದಕ್ಕೆ ಗೊಬ್ಬೆ ಹಾಕುದು. ಏಯ್, ನನಗೆ ನಿನ್ನಲ್ಲಿರುವುದು ಒಂದೇ ಪ್ರಶ್ನೆ. ಏನದು? ತೋರು ಬೇಗ ಮೊದಲು ಕಂಡ ಪೋರನಲ್ಲಿ ಹೋದ ಬಣ್ಣ. ಈಗ ಇಷ್ಟೆಲ್ಲ ಪ್ರಶ್ನೆ ಮಾಡುವ ನೀವು ಯಾರು ಅಂತ ಗೊತ್ತಾಗಿದೆ. ನೀನು ಮದುವೆಯ? ಯಾರಿಗೋ ಮದುವೆ? ಮತ್ತೆ ನಿನ್ನ ಅಜ್ಜನಿಗೆ ಮದುವೆ. ನನ್ನ ಹೆಸರು ಮಧು. ನಿನ್ನ ಹೆಸರು ಮಧು? ಇವ ನಾನೇ ಕೈಟಬ. ಮಧು ಕೈಟಬರೇ ನೀವು. ಆ ಆ ಆ ಯಾರ ಕಾಣಿರಯ್ಯ ಮೊದಲು, ಯಾರ ಕಾಣಿರಯ್ಯ ಮೊದಲು, ನಾನರಿಗೆ ಇಂದು ಯಾರ ಕಾಣಿರಯ್ಯ ಮೊದಲು, ನಾನರಿಗೆ ಇಂದು. ಕಟ್ಟುಮಸ್ತಾದಂತಹ ಶರೀರ, ಅದಕ್ಕೆ ಒಪ್ಪುವಂತಹ ಶಾರೀರ. ನಿಮ್ಮ ಆಳಂಗವನ್ನು ನೋಡಿದ್ರೆ ಇಬ್ಬರಲ್ಲಿಯೂ ಭೇದವನ್ನು ಕಲ್ಪಿಸುವುದಕ್ಕೆ ಸಾಧ್ಯವಿಲ್ಲ. ಅಂತಹ ರೂಪ ಸಾಮ್ಯತೆ ನಿಮ್ಮಲ್ಲಿ ಉಂಟು. ನೀವು ಕೇಳಿದ್ದಂಥದ್ದು ತೋರು ಬೇಗ ಮೊದಲು ಕಂಡ ಪೋರನಲ್ಲಿ ಹೋದ ಬಣ್ಣ. ಒಳ್ಳೆ ಪ್ರಾಸ. ಪ್ರಾಸ ಅಲ್ಲ, ಅದು ಪ್ರಶ್ನೆ. ಪ್ರಶ್ನೆಯ? ಯಾರನ್ನೋ ನೀವು ಕಂಡಿದ್ದೀರಿ, ಅವನನ್ನು ತೋರು ಬೇಗ ಎನ್ನುವ ಹಾಗೆ ಕೇಳ್ತಾ ಇದ್ದೀರಿ. ನಿಜ ಸತ್ಯ ಹೇಳು, ನಾನರಿಗೆ ನಾನು ಯಾರನ್ನು ಕಂಡದ್ದಿಲ್ಲ ಇವನಿಗೆ. ಅವನನ್ನು ಬಿಡೋಣ. ನೀನು ಯಾರು? ನಾನು ಯಾರು? ತೋರುತ್ತಿರುವಂತಹ ಜಲದಿಗೆ ಒಡೆಯ ನಾನು.
ಯಾವ ಸರದಿಗೆ ಹೊಡೆಯನು? ಮತ್ತೆ ನಮ್ಮ ಪರಾಕ್ರಮದ ಬಗ್ಗೆ ಅರಿಯದೆ ಏನು ಸಲುಗೆಯಿಂದ ಮಾತನಾಡಿದೆ ಎಂದಾದ್ರೆ ಹಲೋ, ನಾವು ಮೊದಲು ಕಂಡಂತ ಪ್ರಾಣಿಗೆ 5 ತಲೆ, ಓಹೋ, ನನಗೆ ನನಗೆ ಒಂದೇ ತಲೆ. ನನಗೆ ಸಾಕಾಗ್ತದೆ. ಅವನು ಬಿಳಿಯ, ಹಾ, ನೀನು ನೀನು ಕಪ್ಪು ಕರಿಯ. ಇದು ಬಹಳ ಬಿಳಿತು. ನಿನ್ನಗಿಂತ ಬಿಳಿದ್ದೇನೆ. ಹಾ, ಅವನಿಗೆ 4 ಕರ, ಹಾ, ನಿನಗೆ 2 ಕರ. ಹಾ, ಒಳ್ಳೆಯ ಮಾತಿನಿಂದ ಹೇಳುತ್ತೇನೆ, ಆ ಪ್ರಾಣಿಯನ್ನು ತೋರಿಸಬೇಕು. ಹಾ, ತೋರದಿದ್ದರೆ ಹೇಳ್ತೇನೆ. ನಾನು ಹಿಡಿದು ಕೈಯಲ್ಲಿ ಹಾಕಿ ಗುಡ್ಡಿ ಗುಡಿ ಮಾಡಿ ಬಾಯಲ್ಲಿ ಹಾಕಿ ನೀರು ಕುಡಿದು ಬಿಡುತ್ತೇವೆ. ನನ್ನನ್ನು ನುಂಗುತ್ತೀರಾ? ನಿಮ್ಮ ಗಂಟಲಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ತುತ್ತು ಅಂತ ನಾನು ಭಾವಿಸಿದ್ರ? ಮತ್ತೇನು? ನಿಮ್ಮ ಗಂಟಲಲ್ಲಿ ಗಾಢವಾಗಿ ಸಿಕ್ಕಿ ಹಾಕಿಕೊಂಡೇನು. ಛಲವನ್ನು ಮಾಡದ ನನಗೆ ಶರಣಾದ ಲೇಸು. ಇಲ್ಲವಾದರೆ ಕೊಂದುಕೊಳ್ಳದೇನು ನಿಮ್ಮನ್ನು. ಸತ್ತು ಬಿದ್ದಕ್ಕೆ ಹೆಣಕ್ಕೆ ಯಾರಾದರೂ ಬಡಿತಾರ? ಅಣ್ಣ, ಈ ಹೆಣ ಸತ್ತಿದೆಯಾ ಈಗ? ಸತ್ತ ಮೇಲೂ ಹೆಣ ಆಗುದು? ಓ, ಈಗ ಬದುಕಿದಾಗೆಲ್ಲ ಹೆಣ ಆಗ್ಲಿಕ್ಕೆ ಆಗುದಿಲ್ಲ. ಅಣ್ಣ, ಹಸಿವು ಹೆಚ್ಚಾಗುತ್ತಾ ಇದೆ. ಈ ಪ್ರಾಣಿ ನಿಲ್ಲ, ಅವಸರ ಮಾಡಬೇಡ. ಸ್ವಲ್ಪ ದಿವಸ ಕಳೆಯಲಿ, ಆವಾಗ ಇದರ ಶರೀರ ನೀರಿನಲ್ಲಿ ಇಂದು ಒದ್ದೆಯಾಗಿ 2 ಪಟ್ಟು ಆಗ್ತದೆ. ಆಗ ನಮಗೆ ಮೆಲ್ಲುವುದಕ್ಕೆ ಅಧಿಕ ಮಾಂಸ ದೊರೆಯುತ್ತದೆ. ಹೌದಣ್ಣ, ಉಬ್ಬಿದ ದೇಹದಲ್ಲಿ ಕೆಲವು ಜಂತುಗಳು ಹುಟ್ಟಿಕೊಳ್ಳುತ್ತವೆ. ಆಗ ರುಚಿ ಕೂಡ ಹೆಚ್ಚಾಗುತ್ತದೆ. ಆಗ ಅದನ್ನು ತಿಂದು ಮುಗಿಸೋಣ. ಹಾಗೆ ಆಗಲಿ ತಮ್ಮ. ಅಷ್ಟರ ತನಕ ವಿಶ್ರಾಂತಿ ಮಾಡೋಣ. ಹಾಗೆ ಪಂಚಸಹಸ್ರ ಕಾಲದೆ ಧನುಜರಲಿ ಜಯ ಸೇರದಿರುತ್ತಿರೆ. ನಳಿನ ನಾಭನು ಸ್ಮರಿಸಿ ಭಕ್ತಿಯುಳಾದಿ ಮಾಯೆಯನ್ನು ಮನದೊಳರಿದನು ಧುರದುಳ ಸದಳಾಗ ಹನನಗೊಳಿಸುವೆ ಕಪಟದೊಳಗಿಂದೆನು ಮಧು ಕೈಟಭರ ಪೊಗಳುತ್ತಲಿಂದ ಆಗ 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 ಪಂಚಸಹಸ್ರಗಳ ಕಾಲ ಧನುಜರಲ್ಲಿ ಯುದ್ಧವನ್ನು ಮಾಡಿದೆ. ಜಯಾಪಜಯದ ನಿರ್ಣಯ ಆಗಲಿಲ್ಲ. ಜಯಾಪಜಯದ ನಿರ್ಣಯ ಆಗುವುದೇ ಇಲ್ಲ ಎನ್ನುವುದೇ ದಿಟವಾದ ಮೇಲೆ ಯುದ್ಧವನ್ನು ಮಾಡಿ ಏನು ಪ್ರಯೋಜನ? ಹಾಗಿದ್ರೆ ಈ ಕಷ್ಟ ಕಾಲದಲ್ಲಿ ನಾನು ಮಾಡಬೇಕಾದ್ದೇನು? ಆದಿಯಲ್ಲಿ ಮಾತೆಯೇ ಹೇಳಿದ್ದಾಳಲ್ಲ, ಕಷ್ಟ ಬಂದಂತಹ ಕಾಲಕ್ಕೆ ನನ್ನನ್ನು ನಿಷ್ಠೆಯಿಂದ ಭಜಿಸಿದಿರಿ ಎಂದಾದರೆ ನಿಮ್ಮ ಇಷ್ಟಾರ್ಥವನ್ನು ಪೂರೈಸಿಕೊಡುತ್ತೇನೆ ಎನ್ನುವ ಹಾಗೆ. ಹಾಗಾಗಿ ಮಾತೆಯನ್ನೇ ಭಕ್ತಿಯಿಂದ ಭಜಿಸುತ್ತೇನೆ. ಸರಿ, ಶಕ್ತಿಯಿಂದ ಇವರನ್ನು ಗೆಲ್ಲಲಾಗದು, ಯುಕ್ತಿಯಿಂದ ಹನನಗೊಳಿಸುವುದೇ ಲೇಸು ಎನ್ನುವ ಹಾಗೆ ಮಾತೆಯೇ ಪ್ರೇರಣೆ ಇಟ್ಟಿದ್ದಾಳಲ್ಲ. ಹಾಗಿದ್ದರೆ ತಡ ಯಾಕೆ? ಬರ್ಲಿ ನೋಡಿ.
ಆಶ್ಚರ್ಯವಾಂತೇನ ಉಚ್ಚರಿಸುವುದೇನು ಅಚ್ಚಳಿಯದ ಭಟರ ಗುದು ಸಂಗರದಲ್ಲಿ ಮಧುಕೈಟಪರೇ, ಮೆಚ್ಚಿದ ನಿಮ್ಮ ತೋಳ್ಬಲಕ್ಕೆ, ಬಲು ಹೆಚ್ಚಿನದ್ದಾದಂತಹ ಸಾಹಸಕ್ಕೆ ಅಚ್ಚರಿಗೊಂಡಂತಹ ನಾನಿನ್ನು ಉತ್ತರಿಸುವುದು ಏನನ್ನು? ಅಚ್ಚಳಿಯದ ಭಟರಹುದು ನೀವು ಸಂಗರದಲ್ಲಿ ಎನ್ನುವುದೇ ನಿಶ್ಚಯ ಅಲ್ಲವೇ? ಮೊದಲು ನಿಮ್ಮಲ್ಲಿ ಸಂಗ್ರಹವನ್ನೇ ಗೈದೆ, ಆದರೆ ನಿಮ್ಮದ್ದಾದಂತಹ ಪರಾಕ್ರಮವನ್ನು ಕಂಡ ನಂತರ ಈ ಕಾಲಕ್ಕೆ ನಿಮ್ಮಲ್ಲಿ ವೈರಭಾವ ನನಗೆ ಮೂಡುತ್ತಾ ಇಲ್ಲ, ಬದಲಾಗಿ ಮೋಹ ಉಕ್ಕೇರುತ್ತಾ ಇದೆ. ನಿಮ್ಮ ಸಾಹಸಕ್ಕೆ ಮೆಚ್ಚಿದಂತಹ ನಾನು ನಿಮಗೇನಾದರೂ ಕೊಡಬೇಕು ಅಂತ ಮನ ಮಾಡಿದ್ದೇನೆ. ಲೋಕದ ನಿಯಮ ಹೇಗೆ? ಗೆದ್ದವರು ಸೋತವರಿಗೆ ಕೊಡುವುದು. ಅಲ್ಲ, ಯಾವುದು ಕೊಡುವುದು ಅಂತ ನಾನು ಹೇಳಿಲ್ಲ. ಇನ್ನು ನಾವು ಗೆದ್ದವರು ಪರಿತೋಷಗೊಂಡಂತಹ ನಾನು ನಿಮಗೆ ಪಾರಿತೋಷಕವನ್ನು ಕೊಡಬೇಕು ಅಂತ ನಿಶ್ಚಯಿಸಿದ್ದೇನೆ. ಈಗ ಸೋತವ ನೀರು ನಮಗೆ ಪಾರಿತೋಷಕವನ್ನು ಕೊಡುವುದು. ಏನಾಯ್ತು? ಈಗ ನಿಮ್ಗೆ ಗೆದ್ದವರಿಗೆ ಪಾರಿತೋಷಕ ಸಿಗಬೇಕು ಎನ್ನುವುದು ನಿಶ್ಚಯ ಆಗುವುದು. ನಿಮ್ಗೆ ಕೊಡ್ಲಿಕ್ಕೆ ಬೇರೆ ಯಾರಾದ್ರೂ ಜನ ಇದ್ದಾರೆ? ಸೋತವ ನಾನು ಒಬ್ಬನೇ ಇರುವುದಲ್ಲ, ಹಾಗಾಗಿ ನಾನೇ ಕೊಡುವುದು. ನಿನಗೆ ಕೊಡ್ಲಿಕ್ಕೆ ನಾವು ಸಾಕಾದೀತು. ಆದ್ದರಿಂದ ಏನು ಬೇಕು ಕೇಳು. ಈಗ ನನಗೆ ನೀವು ಕೊಡುವುದಾ? ಗೆದ್ದವರು ಸೋತವನಿಗೆ ಕೊಡುವುದು. ಮತ್ತೆ ನಿಯಮವೇ ಹಾಗೆ. ನಿಯಮವೇ ಹಾಗೆ ಲೋಕದ. ಹೌದಾ? ಆದ್ರೆ ಬರೇ ಬಾಯಿ ಮಾತಿನಲ್ಲಿ ನಾವು ಕೊಡ್ತೇವೆ ಅಂತ ಹೇಳಿದ್ರೆ ನಂಗೆ ನಂಬಿಕೆ ಬರುವುದಿಲ್ಲ. ಯಾಕೆ? ಏನು ಮಾಡಬೇಕು? ಮೊದಲೇ ನಾನು ಸೋತವನು. ಒಂದು ವೇಳೆ ನಾನು ಕೇಳಿದ ನಂತರ ನೀವು ಕೊಡುವುದಿಲ್ಲ ಅಂತ ಹೇಳಿದ್ರೆ ನಾನು ಹಠ ಮಾಡುವ ಹಾಗಿಲ್ಲ. ಮೊದಲೇ ಸೋತಿದ್ದೇನೆ, ಹಠ ಮಾಡಿದ್ರೆ ಮತ್ತೂ ಎರಡು ನನಗೆ ಕೊಟ್ಟಿರಿ ನೀವು. ನನಗೆ ನಂಬಿಕೆ ಬರಬೇಕು ಅಂತ ಆದ್ರೆ ಏನು ಮಾಡಬೇಕು? ನೀವು ಒಂದು ಕೆಲಸ ಮಾಡಬೇಕು. ನೀವಿರುವರು ಕರತಟ್ಟಿ ಭಾಷೆಯನ್ನ ಕೊಡಬೇಕು. ಅಷ್ಟೇ. ನೀನು ಕೇಳಿದ್ದನ್ನು ಕೊಡುತ್ತೇವೆ ಕೊಡುತ್ತೇವೆ ಕೊಡುತ್ತೇವೆ. ಎಂತದ್ದು ನಾನು ಭಾಷಣ ಮಾಡಿದ್ದ? ನೀವು ಚಪ್ಪಾಳೆ ಹೊಡಿಲಿಕ್ಕೆ ಏನಾಯ್ತು? ಕರತಟ್ಟಿ ಭಾಷೆ ಕೊಡುವುದು ಅಂತ ಅಂದ್ರೆ ಹಾಗಲ್ಲ. ನೀವಿರುವರು ನನ್ನ ಕರವನ್ನು ತಟ್ಟಿ ನಾನು ಕೇಳಿದ್ದನ್ನು ಕೊಡ್ತೇವೆ ಎನ್ನುವ ಹಾಗೆ ಭಾಷೆಯನ್ನು ಕೊಡಬೇಕು. ಕೊಟ್ಟ ಮಾತಿಗೆ ಯಾವತ್ತು ತಪ್ಪುವರ ನಾವಲ್ಲ. ಹಾಗಾಗಿ ನೀನು ಕೇಳಿದ್ದನ್ನು ಕೊಡುತ್ತೇವೆ ಕೊಡುತ್ತೇವೆ. ಕೈಯೊಳಗೆ ಸೊಕ್ಕಿಲಿಗಳ ಗುದ್ದ ಬರಿ ಬತ್ತಾನಿ ಶಿರವ ಸಿಕ್ಕಿದಿರಿ ಕೈಯೊಳಗೆ ಸೊಕ್ಕಿದ ಮೂಧರೆ ನಿಮಗೆ. ಮಧುಕೈಟಪರೇ, ಸಿಕ್ಕಿದಿರಿ ಸಿಕ್ಕಿದಿರಿ. ಆರಂಭದಲ್ಲಿ ನಾವೇ ಗೆದ್ದವರು ಬೇಕಾದನ್ನು ಕೇಳಿಕೋ ಎನ್ನುವ ಹಾಗೆ ಸೊಕ್ಕಿದಿರಿ. ಈಗ ನನ್ನ ಕಪಿಮಿಷ್ಟಿಯೊಳಗೆ ನೀವು ಸಿಕ್ಕಿದಿರಿ. ಕೊಡುವ ಧಾತರು ನೀವು ನಿಶ್ಚಯ ಅಂತ ಅಂದಾದ್ಮೇಲೆ ಪಡೆಯುವ ಭಾಗಕ್ಕೆ ಬೇರೆ ಏನೇ ಉಂಟೆ ನನಗೆ? ನಾನು ಕೇಳಿದ್ದನ್ನು ನೀವು ಕೊಡ್ತೀರಿ ಎನ್ನುವ ಮನೋಭಾವದಿಂದಲೇ ನಿಮ್ಮನ್ನು ಕೇಳ್ತಾ ಇದ್ದೇನೆ. ಮಾತು ಕೊಟ್ಟಿದ್ದೀರಿ, ತಪ್ಪು ಹಾಗಿಲ್ಲ. ನನಗೆ ಬೇರೇನೂ ಬೇಕಾದ್ದಿಲ್ಲ. ನನಗೆ ಬೇಕಾಗಿರುವುದು ನಿಮ್ಮಿರುವ ತಲೆ. ಏನು ಮಾಡುವುದೆಮ್ಮ ಪ್ರಾಣವ ಕೇಳಿದ ಜಾಣತನದಲ್ಲಿ ವಂಚಿಸುತ್ತ ಸಾನುರಾಗದೊಳಿವೆ ಮನದಿರುವುದೇ ತಾನಮ್ಮೊಳೊರೆದಂತ ಮಾತಾ ಏನ ಮಾಡುವುದು ಅಣ್ಣ ಅಣ್ಣ. ಏನಾಗಿ ಹೋಯಿತು ತಮ್ಮ, ಏನಾಗಿ ಹೋಯಿತು? ಈ ಕರಿಯನಿಗೆ ನಾವು ಭಾಷೆಯನ್ನು ಕೊಟ್ಟು ಕೆಟ್ಟು ಹೋದವಲ್ಲ ತಮ್ಮ. ಹೌದಣ್ಣ. ಈತ ನಮ್ಮನ್ನು ಮೋಸ ಮಾಡಿ ನಮ್ಮ ಪ್ರಾಣವನ್ನೇ ಕೇಳಿಬಿಟ್ಟನಲ್ಲ. ಹೌದಣ್ಣ. ಬೆಣ್ಣೆಯಂತಹ ಮಾತಿನಿಂದ ನಮ್ಮನ್ನು ಸಿಲುಕಿಸಿ ನಮ್ಮ ಪ್ರಾಣವನ್ನೇ ಕೇಳಿಬಿಟ್ಟ. ನಿಜ ತಮ್ಮ. ಕೊಟ್ಟ ಮಾತು ತಪ್ಪಿದರೆ ಅಪಖ್ಯಾತಿ ಸ್ಥಿರವಾಗುವುದು.
ತಮ್ಮ, ನನ್ನ ಪ್ರೀತಿಯ ತಮ್ಮನಲ್ಲವೇ ನೀನು. ನಾನೇನಾದರೂ ಕೇಳಿದರೆ ಅದಕ್ಕೆ ಇಲ್ಲ ಎಂದು ಅನ್ನುವವನೇ ನೀನು. ಹಾಗಾಗಿ ತಮ್ಮ, ನನಗೊಂದು ಉಪಕಾರ ಮಾಡುವೆಯ? ತಮ್ಮ, ನನಗೆ ಸಾಯುವುದು ಎಂದರೆ ಬಹಳ ಭಯ. ಹಾಗಾಗಿ ನಿನ್ನ ಪ್ರಾಣವನ್ನು ಕೊಟ್ಟು ನಿನ್ನ ಪ್ರೀತಿಯ ಪ್ರಾಣವನ್ನು ಉಳಿಸು ತಮ್ಮ, ಉಳಿಸು. ಅಣ್ಣ, ಲೋಕದ ನಿಯಮ ಹೇಗೆ? ಮೊದಲು ಹಳೆ ತಲೆ ಹೋಗಬೇಕು, ಆಮೇಲೆ ಹೊಸ ತಲೆ. ಇಲ್ಲಿ ಹಳೆ ತಲೆ ಯಾರು? ಯಾರಿಲ್ಲಿ ಹಳೆ ತಲೆ? ನಾನು. ಹೊಸ ತಲೆ ಯಾರು? ನೀನು. ಹಾಗಾಗಿ ಹೋಗಬೇಕಾಗಿರುವುದು ಯಾರು? ನಾನು. ಆದರೆ ನನ್ನನ್ನು ಅಗಲಿ ನಿನಗೆ ಬದುಕಲು ಸಾಧ್ಯವೇ ತಮ್ಮ? ಅಣ್ಣ, ಒಂದೆರಡು ದಿವಸ ಕಷ್ಟವಾಗಬಹುದು, ಆಮೇಲೆ ಏನು ಮಾಡು, ಸುಧಾರಿಸಿಕೊಂಡು ಹೋಗಬೇಕು. ನಾನು ಸತ್ತರೆ ನಿನಗೆ ನೀತಿ ಪಾಠಗಳನ್ನು ಹೇಳಿಕೊಡುವವರು ಯಾರು? ನಾನೇ ಇಲ್ಲದಿದ್ದರೆ ನೀನು ಯಾರಿಗೆ ನೀತಿ ಪಾಠ ಹೇಳ್ತೀಯ ಅಣ್ಣ? ಏ ತಮ್ಮ, ಅಣ್ಣ, ನಾವ್ಯಾಕೆ ಪ್ರಾಣ ಕೊಡಬೇಕು? ನಾವು ಪ್ರಾಣ ಕೊಡುವವರಲ್ಲ, ನಾವು ಪ್ರಾಣ ಹೀರುವವರು. ಹಾಗೆ ಹೀಗೆ ಬಾ, ನನಗೊಂದು ಉಪಾಯ ಉಳಿದಿದೆ. ಹೀಗೆ ಬಾ. ನಿಮಗೆ ಬೇಕಾಗಿರುವುದೇ ಅದು? ನಿಮ್ಮ ಪ್ರಾಣ ಅಷ್ಟೇ. ನಮ್ಮ ಪ್ರಾಣವನ್ನು ಕೊಡುತ್ತೇವೆ, ಆದರೆ ಒಂದು ಷರತ್ತು. ನಮ್ಮ ಪ್ರಾಣವನ್ನು ಹೀರುವಾಗ ಒಂದು ಹನಿ ನೀರು ನಮ್ಮ ದೇಹವನ್ನು ಸೋಂಕದ ಹಾಗೆ ನಮ್ಮ ಪ್ರಾಣ ತೆಗೆದುಕೋ. ನಿಮಗೆ ಸಾಯುವ ಕಾಲಕ್ಕೂ ಒಂದು ಹನಿ ತೊಟ್ಟು ನೀರು ಬೇಡ. ನಮಗೆ ಬುದ್ಧಿ ಇಲ್ಲವೇ? ಷರತ್ತು ಬದ್ಧ ಅಲ್ವೇ? ಸರಿ, ನೀವ್ಯಾರು ನಾನ್ಯಾರು ಎನ್ನುವ ಸುಜ್ಞಾನ ನಿಮಗೆ ಈ ಕಾಲಕ್ಕೆ ಇಲ್ಲ. ಇದು ನಿಮಗೆ ಸುಜ್ಞಾನವನ್ನು ಕರುಣಿಸಿದ್ದೇನೆ, ಸ್ವಸ್ವರೂಪ ಜ್ಞಾನವನ್ನು ಕರುಣಿಸಿದ್ದೇನೆ. ನಿಮ್ಮ ಮುಂದೆ ವಿಶ್ವಾಕಾರನಾಗಿ ನಿಲ್ಲುತ್ತೇನೆ. ಕ್ಷೀರಾರ್ಣವಶಯನ ನಾರಾಯಣ ನೀರಜದಳ, ನಾರಾಯಣ ನೀರಜದಳ ನಯನ. ನಾರಾಯಣ ನೀರಜದಳ ನಯನ. ಜಯ ಜಯ ಅಚ್ಯುತ ಕೇಶವ ಮಾಧವ ಮುಕುಂದ ಮುರಾರಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ತಂದೆ, ನೀನು ಯಾರು, ನಿನ್ನ ಸಾಮರ್ಥ್ಯ ಏನು ಎಂಬುದನ್ನರಿಯದೆ ನಿನ್ನೊಡನೆ ಹೋರಾಡಿ ಮಹಾ ಅಪರಾಧವನ್ನು ಮಾಡಿದವರು ನಾವು. ತಿಳಿಯದೆ ಮಾಡಿದಂಥ ಅಪರಾಧವನ್ನು ಮನ್ನಿಸಿ ದಯಪಾಲಿಸು ತಂದೆ, ದಯಪಾಲಿಸು. ಜಯ 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 ಜಯ. ಕ್ಷೀರಾರ್ಣವಾಶಯನ ಶ್ರೀಮನ್ನಾರಾಯಣ, ಧೀರಜದಳ ನಯನ ನಾರಾಯಣ. ನೀನು ಯಾರು, ನಿನ್ನ ಯೋಗ್ಯತೆ ಏನು ಎಂಬುದು ತಿಳಿದಕ್ಕೆ ಅಸಾಧ್ಯವಾಗಿ ಮೂಢ ಮತಿಗಳಾಗಿ ನಿನ್ನ ಮೇಲೆಯೇ ಕೈ ಎತ್ತುವುದಕ್ಕೆ ಮುಂದಾದೆವು. ಆದರೂ ಮಕ್ಕಳು ಎನ್ನುವಂತಹ ಮಮಕಾರದಿಂದ ನಾವೆಸಗಿದಂತಹ ತಪ್ಪುಗಳನ್ನು ಮನ್ನಿಸಿದವ ನೀನಿದ್ದೀಯ. ನಮಗೆ ಸುಜ್ಞಾನವಾದ ಬೆಳಕವನ್ನು ಕರುಣಿಸಿದ್ದೀಯ. ತಂದೆ, ನೀನೊಬ್ಬ ಸಿಂಧು, ನಿನ್ನಿಂದ ಸಿಡಿಯಲ್ಪಟ್ಟಂತಹ ಬಿಂದುಗಳು ನಾವು. ಪುನಃ ಈ ಬಿಂದುಗಳು ಆ ಸಿಂಧುವಿನ ಜೊತೆ ಸೇರುವಲ್ಲಿ ಅವಕಾಶ ಮಾಡಿಕೊಟ್ಟು ನಮ್ಮನ್ನು ಅನುಗ್ರಹಿಸಬೇಕು ತಂದೆ, ಅನುಗ್ರಹಿಸಬೇಕು. ಕರುಣಿಸುತ್ತಲ ಭಯವನೋ, ಕರುಣಿಸುತ್ತಲ ಭಯವನೋ, ಜಂಘೆಯೊಳಿರಿಸಿ ದೈತ್ಯರ ಶಿರಗಳನ್ನು ಸೌಕರಿಸುತ್ತಲಿಗೆ ಮೇಧಸನ ಜಲಧಿಯಲಿ ಸೇರಿಸುತ್ತ ಧರೆಯ ಸೃಜಿಸುತ್ತ ಮೇದಿನಿಯನು ದಿರಿಸಿ ಬೆಸರನು ನಾಭಿ ಕಮಲದಿ ಮೆರೆವ ಕಮಲಜನನ್ನು ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿ ಕರುಣಿಸುತ್ತ ಅಭಯವನ್ನು ಆಗ 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 ಆಗ
ಭಕ್ತಿ ಭಾವಕ್ಕೆ ಮೆಚ್ಚಿದ್ದೇನೆ. ಕಡೆಯ ಕಾಲದಲ್ಲಿ ನಿಮ್ಮ ಮನದ ಆಸೆ ಏನು ಉಂಟು ನನ್ನಲ್ಲಿ ನಿವೇದಿಸಿಕೊಳ್ಳಿ, ನೆರವೇರಿಸಿಕೊಡುತ್ತೇನೆ ಮಕ್ಕಳು. ಮತ್ತೆ ನಮ್ಮ ಹೆಸರು ಸೂರ್ಯಚಂದ್ರನ ಕಾಲವರೆಗೂ ಶಾಶ್ವತವಾಗಿರುವಂತೆ ನಮ್ಮನ್ನು ಅನುಗ್ರಹಿಸಿ ನಮಗೆ ಮೋಕ್ಷದ ಪಥವನ್ನು ಕರುಣಿಸಿಕೊಡಿ. ಮಕ್ಕಳೇ, ಲೌಕಿಕವಾದಂತಹ ಯಾವ ಆಸಕ್ತಿಗಳು ನಿಮಗಿಲ್ಲ. ಸೂರ್ಯ ಚಂದ್ರಾರ್ಕವಾಗಿ ನಿಮ್ಮ ಹೆಸರು ಉಳಿಯಬೇಕು ಎನ್ನುವುದೇ ನಿಮ್ಮ ಮನದಿಚ್ಛೆಯಲ್ಲವೇ? ಸರಿ, ಅಂತಹ ವ್ಯವಸ್ಥೆಯನ್ನು ನಾನು ಮಾಡುತ್ತೇನೆ. ಮಧುವನ್ನು ಕೊಂದು ಮಧುಸೂದನ ಎಂದೆನಿಸಿಕೊಳ್ಳುತ್ತೇನೆ, ಕೈಟಭನನ್ನು ಕೊಂದು ಕೈಟಭಾಂಧಕ ಎಂದೆನಿಸಿಕೊಳ್ಳುತ್ತೇನೆ. ನಿಮ್ಮ ಕೊನೆಯ ಇಚ್ಛೆಯಂತೆ ಒಂದು ಹನಿ ನೀರು ಸೋಂಕದಂತೆ ನಿಮ್ಮನ್ನು ಕೊಲ್ಲುವುದಕ್ಕೆ ಬೇಕಾಗಿ ಇದೋ ನನ್ನ ಚಂಗೆಗಳನ್ನು ವಿಸ್ತರಿಸಿದ್ದೇನೆ. ನಿಮ್ಮ ಶಿರಗಳನ್ನು ನನ್ನ ಚಂಗೆಯಲ್ಲಿರಿಸಿ ನಿಮಗೆ ಮೋಕ್ಷವನ್ನು ಸರಿ, ಮಧುಕೈಟವರಿಗೆ ಮೋಕ್ಷವನ್ನು ಕರುಣಿಸಿದ್ದೇನೆ. ಅವರ ದೇಹದ ಮೇಧಸ್ಸಿನಿಂದಲೇ ಈ ಮೇಧಿನಿಯನ್ನು ನಿರ್ಮಾಣ ಮಾಡಿ ಬ್ರಹ್ಮನಿಗೆ ಸೃಷ್ಟಿಕೂಲಕ್ಕೆ ಅನುಕೂಲಕರವಾದಂತಹ ವಾತಾವರಣವನ್ನು ನಿರ್ಮಿಸಿದ್ದೇನೆ. ತನಗಿಂತಲೂ ಮೊದಲು ವಿಷ್ಣುವಿಗೆ ಸೃಷ್ಟಿ ಕಾರ್ಯವನ್ನು ಮಾಡುವುದಕ್ಕೆ ಸಾಧ್ಯ ಎನ್ನುವಂತಹ ಸತ್ಯ ಈ ಕಾಲಕ್ಕೆ ಬ್ರಹ್ಮನಿಗೂ ವೇದ್ಯವಾಗಿದೆ. ಹರನು ಈ ಮೊದಲೇ ನನ್ನಿಂದ ಪ್ರತ್ಯೇಕಗೊಂಡು ಕೈಲಾಸದಲ್ಲಿ ನೆಲೆಯಾಗಿದ್ದಾನೆ. ಪರಮ ಪಾವನವಾದಂತಹ ಸೃಷ್ಟಿ ಕಾರ್ಯದ ಕೈಂಕರ್ಯವನ್ನು ನೆರವೇರಿಸುವುದಕ್ಕೆ ಬೇಕಾಗಿ ವೈಕುಂಠಗಾಮಿಯಾಗುತ್ತೇನೆ. ವೈಕುಂಠಗಾಮಿ